ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಾನು ಇವತ್ತು ಕರೆದ ಉದ್ದೇಶ ಏನು ಹೇಳಿದರೆ, ನಾನು ಒಂದು 11 ಮಕ್ಕಳನ್ನು ಇಟ್ಟು ನಾಟಕದ ಒಂದು ರೂಮಲ್ಲಿ 11 ಮಕ್ಕಳು, ನನ್ನ ಮಗುವನ್ನು ಕರ್ಕೊಂಡೋಗಿ ಕಲ್ಕಟ್ಟಲ್ಲಿ ಒಬ್ಬ ನನ್ನ ಫ್ರೆಂಡ್ ಇದ್ದರು, ನೌಶಾದ್ ಬಾಯಿ ಅಂತೇಳಿ ಬಂದಿದ್ದ. ಇಲ್ಲಲ್ಲ, ನೌಶಾದ್ ಬಾಯಿ ಅಂತ ಹೇಳಿದೆ, ಏನೋ ಒಂದು ಮಕ್ಕಳಿಗೆ ಕಲಿಸ್ಬೇಕು, ನನಗೆ ಪ್ಲ್ಯಾನಿಂಗ್ ಇದೆ, ಸಪೋರ್ಟ್ ಬೇಕು. ಹಾಗೆ ನೌಶಾದ್ ಬಾಯಿ ಒಂದು ರೂಮ್ ಕೊಟ್ಟರು. ಅಲ್ಲಿ ಇಲ್ಲಿ ಮಾಡು, ನಾನು ನಾರ್ಮಲ್ ಸ್ಪೀಚ್ ಥರ ಮಾತಾಡಲ್ಲ, ನಾರ್ಮಲ್ ಥರ ಮಾತಾಡ್ತೇನೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೇನೆ, ಆ ರೂಮಲ್ಲಿ ಸ್ಟಾರ್ಟ್ ಮಾಡಿದೆ. ನನ್ನ ಒಂದು ಮಗುವನ್ನು ಕರ್ಕೊಂಡು ಹೋಗಿದ್ದೆ. ಅವತ್ತು ಅಲ್ಲಿ 2 ಮಕ್ಕಳು ಬಂದರು, ನೆಕ್ಸ್ಟ್ ಡೇ 3 ಮಕ್ಕಳು ಬಂದರು, ನೆಕ್ಸ್ಟ್ ಡೇ 4 ಮಕ್ಕಳು ಬಂದರು. ಅಲ್ಲಿಂದ ನಾನು ಒಂದು 1 ವೀಕಲ್ಲಿ ನಾಟಕಲ್ಲಿ ಬಂದೊಂದು ರೂಮಲ್ಲಿ ಸ್ಟಾರ್ಟ್ ಮಾಡಿದೆ. ಹಾಗೆ ನನಗೊಂದು ಡ್ರೀಮ್ ಇತ್ತು, ಯಾಕೆಳಿದ್ರೆ ನಾವು ಮಕ್ಕಳಿಗೆ ಒಳ್ಳೆಯದು ಮಾಡಬೇಕು, ಒಳ್ಳೆಯದು ಕಲಿಸಬೇಕು, ಎಲ್ಲ ಮಕ್ಕಳನ್ನು ಒಂದು ಒಳ್ಳೆ ಕಲ್ಚರ್ಗೆ ತರಬೇಕು ಅಂತ. ನಾವು ನಮ್ಮ 2-3 ಮಕ್ಕಳನ್ನು ಮಾಡಿ ಒಳ್ಳೆಯದು ಮಾಡಲಿಕ್ಕೆ ಟ್ರೈ ಮಾಡಿದ ಅನುಭವ ಇರೋದು. ನಾವು ಅದೇ ಥರ ಒಂದು ಲೆವೆಲಲ್ಲಿ ಥಿಂಕಿಂಗ್ ಮಾಡಿ ಬಂದದ್ದು. ನೆಕ್ಸ್ಟ್ ಮಂತಲ್ಲಿ ಅಲ್ಲಿಂದ ಇಲ್ಲಿಗೆ ಬರುವಾಗ 170 ಸಮಥಿಂಗ್ ಮಕ್ಕಳು ಬಂದರು. ಅಲ್ಹಮ್ದುಲಿಲ್ಲಾ, ನಮ್ಮ ಡ್ರೀಮ್ ಎಷ್ಟು ಆಗ್ತದೆ ಅಷ್ಟು ನಾವು ಪ್ರಯತ್ನದಿಂದ ಮುಂದೆ ತಂದಿದ್ದೇವೆ. ನೆಕ್ಸ್ಟ್ ಡೇ 300 ಸಮಥಿಂಗ್ ಬಂತು, ಈಗ 500 ಥರ ಹತ್ರ ಬಂದಿದೆ. ಹಾಗೆ ಈಗ ನಾನು ಈ ಸ್ಕೂಲ್ ಮಾಡುವಾಗ ನನ್ನ ಡ್ರೀಮ್ ಇಷ್ಟೇ ಇದ್ದದ್ದು, ಫಸ್ಟ್ ಇದ್ದದ್ದು ಮಕ್ಕಳ ಕಲ್ಚರನ್ನು ಚೇಂಜ್ ಮಾಡಬೇಕು, ಮಕ್ಕಳ ಸ್ವಭಾವ, ಮಕ್ಕಳ ಶೈಲಿ. ಯಾಕೇಳಿದರೆ ಇಲ್ಲಿ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಎಲ್ಲ ಕಡೆ. ನಮಗೆ ತುಂಬ ಟೆನ್ಷನು, ನಮ್ಮ ಮನಸ್ಸು ನೆಮ್ಮದಿ ಎಲ್ಲ ಹಾಳಾಗಿದ್ದು ಎಲ್ಲಿಂದ? ಪ್ರತಿಯೊಬ್ಬರದು ಸ್ವಭಾವ ಕಲ್ಚರದಿಂದವೇ, ನನ್ನನ್ನು ಸೇರಿಸಿ. ಅದು ನಮ್ಮ ಈ ಮಕ್ಕಳಿಗೆ ಬರಬಾರದು. ಒಂದು ಪ್ರಾಬ್ಲಮ್ ಆದರೆ ಏನಾಗಬೇಕು, ಹೇಗೆ ಜೀವನ ಮಾಡಬೇಕು, ಹೇಗೆ ಮುಂದೆ ಹೋಗ್ಬೇಕು, ಇಂಥ ತುಂಬ ಡ್ರೀಮ್ ನನ್ನ ಮನಸ್ಸಲ್ಲಿಟ್ಟು ಏನೋ ಒಂದು ಮಕ್ಕಳನ್ನು ಮಾಡಿ ನೋಡುವ, ಪ್ರಯತ್ನ ಮಾಡುವ ಅಂತ ಕಾಲಿಟ್ಟಿದ್ದೇನೆ. ಅಲ್ಹಮ್ದುಲಿಲ್ಲಾ, ಈ ಲೆವೆಲ್ಗೆ ಬಂದಿದೆ. ಇದೊಂದು ದೊಡ್ಡ ಒಂದು ಟಾಸ್ಕ್, ಇದು ಅಷ್ಟು ಈಸಿ ಅಲ್ಲ. ನನಗೆ ಮಾಡಿದ ಅಲ್ಲಾಹನ ಹೆಲ್ಪ್ ಇಲ್ಲದೆ ನನ್ನಿಂದ ಸಾಧ್ಯ ಇಲ್ಲ. ಯಾಕೆಳಿದ್ರೆ ಆ ರೂಮಲ್ಲಿ ಇದ್ದ ಥಿಂಕಿಂಗ್ ಎಲ್ಲ ಇಲ್ಲಿ ಬಂದು ನೋಡುವಾಗ, ಆದರೂ ತವಕ್ಕಲ್ತು ಮಾಡಿ ಮುಂದೆ ಬಂದಿದ್ದೇನೆ. ತುಂಬ ಪೇರೆಂಟ್ಸ್ ಅಲ್ಹಮ್ದುಲಿಲ್ಲಾ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ. ಆ ಕೊಟ್ಟ ಕಾರಣ ಮತ್ತು ಅಲ್ಲಾಹನ ಸಹಾಯದಲ್ಲಿ ಈ ಲೆವೆಲ್ಗೆ ಬಂದಿದ್ದೇನೆ. ಈಗ ಹೇಳಿದ್ರೆ ನಾನು ನಮ್ಮ ಸ್ಕೂಲ್ ಹೋಗ್ತಾ ಹೋಗ್ತಾ ನಮ್ಮ ಶೈಲಿಯನ್ನು ಚೇಂಜಸ್ ಮಾಡ್ತಾ ಬರಬೇಕು, ಸಿಸ್ಟಮನ್ನು ಚೇಂಜಸ್ ಮಾಡ್ತಾ ಬರಬೇಕು. ಒಂದೇ ಲೆವೆಲ್ಗೆ ನಮಗಾಗಲ್ಲ. ಯಾಕಂದರೆ ನಾವೊಂದು ಬಿಸ್ನೆಸ್ ಸ್ಕೂಲ್ ಆದರೆ ನಾನು ಆಫೀಸಲ್ಲಿ ಕೂತ್ಕೊಳ್ಬೋದು, ಸ್ಟೂಡೆಂಟ್ ಬರ್ತಾರೆ, ದುಡ್ಡು ಕಟ್ತಾರೆ, ಹೋಗ್ತಾರೆ, ಒಂದು ಟೀಚರ್ ಬಿಟ್ಟು ಮತ್ತೆ ಇದು ತುಂಬ ರಿಸ್ಕ್ ಅಲ್ಲ. ಚೇರ್ಮನ್ ಆಫೀಸಲ್ಲಿ ಕೂತ್ಕೊಳ್ತಾರೆ. ಏನು ಕಾರಣ ಹೇಳಿದರೆ ಪ್ರತಿಯೊಂದು ಮಗು ನನಗೆ ಡಿಪೆಂಡ್ ಆಗಿದೆ, ನರ್ಸರಿ ಟು 9th ತನಕ. ಯಾಕೆಂದ್ರೆ ನಾನು ಡಿಪೆಂಡ್ ಮಾಡಿದ್ದು ಹೇಳಿದರೆ, ಅದರಲ್ಲಿ ನನಗೆ ಈ ಮಕ್ಕಳ ಮನಸ್ಸು ಏನಂತ ನನಗೆ ಗೊತ್ತಾಗಬೇಕು. ಯಾಕೆಂದರೆ ಖಾಲಿ ಕಲಿಕೆ ಕೊಡ್ಲಿಕ್ಕೆ ಯಾರಿಗೂ ಸಾಧ್ಯ. ಕಲಿಯದ ಮಕ್ಕಳನ್ನು ಕಲಿಸೋದೊಂದು ಕಲೆ. ಇಲ್ಲಿ ನನ್ನದು ಕಲಿಯದ ಮಕ್ಕಳನ್ನು, ಈಗ ಇಲ್ಲಿ ಹೈಯೆಸ್ಟ್ ಬಂದದ್ದು ಸ್ಟಾರ್ಟಿಂಗ್ ಗೌರ್ಮೆಂಟ್ ಸ್ಕೂಲಿಂದ ತುಂಬ ಕಲಿಯದ ಮಕ್ಕಳನ್ನು. ನಾವಾಗ ಯಾವುದು ತೆಗೀಲಿಕ್ಕೆ ಯಾವುದು ಹೋಗಲಿಲ್ಲ, ಎಲ್ಲ ಮಕ್ಕಳನ್ನು ತೆಗೆದಿದ್ದೇವೆ. ಯಾಕೆ ಹೇಳಿದ್ರೆ ಎಲ್ಲ ಮಕ್ಕಳಿಗೆ ಕಲಿಸಬೇಕು. ಈ ವರ್ಷ ಯಾಕೆ ನಾವು ಮಕ್ಕಳನ್ನು ತೆಗಿಲಿಲ್ಲ? ಯಾಕೆ ಹೇಳಿದ್ರೆ ಈ ಕಲಿಯದ ಮಕ್ಕಳನ್ನು ಆದಷ್ಟು ನಾವು ಇಂಪ್ರೂವ್ಮೆಂಟ್ ಮಾಡಿ ತಂದಿದ್ದೇವೆ. ಮತ್ತೆ ಹೊರಗಿನ ಮಕ್ಕಳನ್ನು ತೆಗೆದ್ರೆ ಈ ಕಲಿತ ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇಲ್ಲ. ಈಗ ತುಂಬಾ ಜನ ಕರ್ಕೊಂಡು ಬರ್ತದೆ, ತುಂಬಾ ಜನಕ್ಕೆ ಕೋಪ ಬಂದಿದೆ, ತೆಗೆಯುವುದಿಲ್ಲ, ಡಿಮ್ಯಾಂಡ್ ಅಲ್ಲ ನಮ್ದು. ಈಗ ಒಂದು 6th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಕರೆಕ್ಟ್ ಅರಬಿಕ್ ಗೊತ್ತಿಲ್ಲದ ತುಂಬಾ ಮಕ್ಕಳಿದ್ದಾರೆ, ಅರಬಿಕ್ ಗೊತ್ತಿಲ್ಲದ ತುಂಬ ಮಕ್ಕಳು. ಅವರನ್ನು ನಾವು ಒಂದು ಹಂತದಲ್ಲಿ ಕಲಿಸ್ತಾ ಬಂದಿದ್ದೇವೆ. ಈಗ ಹೊಸ ಮಗು ಬರುವಾಗ ಅವರಿಗೆ ಆ ಲೆವೆಲ್ಗೆ ಕಲಿಕೆ ಇರಲ್ಲ. ಹಾಗಾದ್ರೆ ಏನಾಗ್ತದೆ ಹೇಳಿದ್ರೆ, ಒಂದು ಟೀಚರ್ಸ್ ಆ ಮಗು ಕಲಿಸುವಾಗ ಆಲ್ರೆಡಿ ಕಲಿಕಿದ್ದ ಮಗು ಫ್ಲಾಪ್ ಆಗ್ತದೆ. ಕಲಿಕಿದ್ದ ಮಗುವನ್ನು ಮಾತ್ರ ಕಲಿಸ್ತಾ ಹೋಗುವಾಗ ಹೊಸ ಬಂದ ಮಗು ಫ್ಲಾಪ್ ಆಗ್ತದೆ. ನಮಗೆ ಫೈನಾನ್ಸ್ ಮಾಡೋದಾದ್ರೆ ಅದು ಮಾಡ್ಬೋದು. ಅದಕ್ಕೆ ನಾನು ಒಂದು ಸಿಸ್ಟಮ್ ಮಾಡಿದೆ. 2nd ಸ್ಟ್ಯಾಂಡರ್ಡ್ ನಂತರ ನಮ್ಮ ಸ್ಕೂಲಿಗೆ ಹೊರಗಿನ ಮಕ್ಕಳನ್ನು ತೆಗೆಯುವುದಿಲ್ಲ. ಯಾಕೆಳಿದ್ರೆ ಅದು ಎಷ್ಟು ಮಕ್ಕಳಿದ್ರೂ ಪರವಾಗಿಲ್ಲ, ನನಗೆ ಮಕ್ಕಳಷ್ಟು ಅಷ್ಟೇ. ಯಾಕೆಂದ್ರೆ ನನಗೆ ದುಡ್ಡು ಮಾಡಬೇಕಿದ್ದೆ, ನನ್ನ ಕೈಯಿಂದ ಇಷ್ಟು ವರ್ಷ ಲಾಸ್ ಆಗಿ ನಾನು ಹಾಕಿ ನಾನು ಮುಂದೆ ತಗೊಂಡು ಹೋಗಿ ರೆಡಿ, ಪ್ರಾಬ್ಲಮ್ ಇಲ್ಲ. ಆದರೂ ಕಲಿಯುವ ವಿಷಯದಲ್ಲಿ ಎಕ್ಸ್ಕ್ಯೂಸ್ ನಾನು ಕೊಡಲ್ಲ. ಈಗ ನನಗಿದು ತುಂಬ ಟಫ್ ಇದೆ. ಈಗ ನಾನು 33 ಸ್ಟಾಫ್ ಇದ್ದಾರೆ.
33 ಸ್ಟಾಫ್ ಇಟ್ಟು ನಾನು ವರ್ಕ್ ಮಾಡ್ತಾ ಇದ್ದೇನೆ. ಈಗ ನಮ್ದೊಂದು ಟೀಮ್ ಮಾಡಿದ್ದೇನೆ, ಒಂದು ಕಮಿಟಿ ಮಾಡಿದ್ದೇನೆ. ಅದರಲ್ಲಿ ನನ್ನ ರೈಟ್ ಹ್ಯಾಂಡ್ ಆಗಿ 7 ಜನ ಇದ್ದಾರೆ. ಅದರಲ್ಲಿ ಭಾಗೀರಥಿ ಮ್ಯಾಮ್ 21 ಇಯರ್ಸ್ ಇರಾ ಸ್ಕೂಲಲ್ಲಿ ಸರ್ವಿಸ್ ಇದ್ರು ಅವರು. ಅದೇ ಥರ 13 ವರ್ಷದ ಸರ್ವಿಸ್ ಇದ್ದ ಟೀಮ್ ನನ್ನೊಟ್ಟಿಗಿದ್ದೆ. 8, 10 ಎಲ್ಲ ಸರ್ವಿಸ್ ಇದ್ದ ಒಂದು 7 ಜನನ ಆಕ್ಟಿವ್ ಆಗಿ ನನ್ನ ರೈಟ್ ಹ್ಯಾಂಡ್ ಆಗಿ ನನ್ನ ಕಮಿಟಿಯಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ ಸ್ಕೂಲ್. ಯಾಕೆಂದ್ರೆ ನಾನು ಇಲ್ಲದಿದ್ರು ಸ್ಕೂಲ್ ಸ್ಟ್ರಕ್ಚರ್ ಆಕ್ಸೆಸ್ ಆಗಬಾರದು. ಏನಾದರೂ ಸ್ಕೂಲ್ ನಡೀತಾ ಇರಬೇಕು, ಅದಕ್ಕೊಂದು ಟೀಮ್ ಸೆಟ್ ಮಾಡಿದ್ದೇನೆ. ಅಲ್ಹಮ್ದುಲಿಲ್ಲಾ. ಈಗ ನಮ್ಮ ಹಿಂದೆ ನಮ್ಮ ಕಮಿಟಿಯಲ್ಲಿ 7 ಜನ ಆಕ್ಟಿವ್ ಮೆಂಬರ್ ಇದ್ದಾರೆ. ಕಮಿಟಿಯಲ್ಲಿ ಆಕ್ಟಿವ್ ಮೆಂಬರ್ ಅಲ್ಲಿ 7 ಜನ ಹೆವಿ ಸರ್ವಿಸ್ ಇದ್ದವರು. ಅದರಲ್ಲಿ ನಾನು ಯಾರಿಗೆ ಇಂಟ್ರೆಸ್ಟ್ ಇದೆ ಟೀಚರ್ನವರು ಮೆಂಬರ್ ಆಗ್ಬೋದು ಅಂತ ಹೇಳಿದೆ. ಹಾಗೆ ನನ್ನೊಟ್ಟಿಗೆ ಎಲ್ಲ ಟೀಚರ್ಸ್ನವರು ರೆಡಿ ಇದ್ದಾರೆ ಮೆಂಬರ್ ಆಗಲಿಕ್ಕೆ ಅಂತ. ಅಂದರೆ 28 ಟೀಚರ್ಸ್ ಮೆಂಬರ್ ಆಗಿ ಅದರೊಟ್ಟಿಗೆ ನನ್ನೊಟ್ಟಿಗೆ ವರ್ಕ್ ಮಾಡಲಿಕ್ಕೆ ಬಂದಿದ್ದಾರೆ. ಅಲ್ಹಮ್ದುಲಿಲ್ಲಾ. ಈಗ ನನಗೆ ತುಂಬ ಸಂತೋಷ ಹೇಳಿದರೆ ವರ್ಷ ಹೋಗುವಾಗ ಒಂದು ಸ್ಟ್ರಕ್ಚರ್ ಬಂದು ಮುಟ್ಟಿದೆ ನಮ್ಮದು. ಈಗ ಕಲ್ಚರ್ ಟೀಮ್ ಅಂತ ಕಮಿಟಿ ಅಂತ ಟೀಚರ್ಸ್ನವರದ್ದು ಒಂದು ಟೀಮ್ ಮಾಡಿದ್ದೇನೆ. ಎಲ್ಲ ಮಕ್ಕಳ ಉಗುರು ಚೆಕ್ ಮಾಡೋದು. ಹೇಗೆಂದ್ರೆ ವರ್ಷ ಇಡೀ ನಾನು ಮಾಡಲಿಕ್ಕೆ ಆಗಲ್ಲ ನನ್ನಿಂದ. ಈಗ ನಾನು ಒಂದು 2 ಇಯರ್ಸ್ ಒಂದು ಮ್ಯಾನೇಜ್ಮೆಂಟ್ ಒಬ್ಬರಿಗೆ ಕೊಟ್ಟು ನೋಡಿದೆ. ಅದರಲ್ಲಿ ಸ್ವಲ್ಪ ಹೋಗುದಿಲ್ಲ. ಇದು ಯಾರಿಗೂ ನಮ್ಮ ಡ್ರೀಮು ದುಡ್ಡು ಮಾಡೋದಲ್ಲ, ಸಂಬಳ ತೆಗೆದು ಎಲ್ಲ ಮಾಡೋದಾದ್ರೆ ಎಷ್ಟೇ ಅದು. ಹಾಗೆ ನಾವು ಎಲ್ಲಿ ನನಗೆ ಒಂದು ಅರ್ಥ ಆಗಿದ್ದೇನೆ ಹೇಳಿದ್ರೆ, ಎಲ್ಲಿ ತನಕ ಇದು ನಾನು ಆಯಿಸಿರೋ ತನಕ ಇಲ್ಲಿ ನಿಲ್ತೇನೆ, ಅಲ್ಲಿ ತನಕ ನಾನು ನಿಂತರೆ ಮಾತ್ರ ನನ್ನ ಸಿಸ್ಟಮ್ ಅಲ್ಲೇ ಹೋಗ್ಬೋದು. ಇಲ್ಲದಿದ್ರೆ ಲೋಕಲ್ ತರ ಹೋಗ್ಬೋದು. ಅದಕ್ಕೆ ನಾನು ನಿಯತ್ತು ಮಾಡಿದ್ದೇನೆ. ಇನ್ಶಾ ಅಲ್ಲಾ ಮರಣ ತನಕ ಆ ಟೀಮ್ ಒಟ್ಟಿಗೆ ಹೆಡ್ ಆಗಿ ನಾನು ವರ್ಕ್ ಮಾಡ್ತಾ ಇರ್ತೇನೆ ಇನ್ಶಾ ಅಲ್ಲಾ. ಅಲ್ಹಮ್ದುಲಿಲ್ಲಾ. ನಮ್ಮ ತುಂಬಾ ವಿಷಯ ನಾವು ಉದ್ದೇಶಿತ ಲೆವೆಲ್ಗೆ ಬರ್ತಾ ಇದೆ. ಅಷ್ಟು ಈಸಿ ಅಲ್ಲ. ಈಗ ನಮಗೆ ಹೇಳಿದ್ರೆ ಮಕ್ಕಳನ್ನು ಕಲಿಸಲಿಕ್ಕೆ ಒಂದು ಜ್ಯೂಸ್ ಮಾಡಿ ಕೊಡೋದಾದ್ರೆ ಈಸಿಯಲ್ಲಿ ಕೊಡ್ಬೋದು, ನೋ ಪ್ರಾಬ್ಲಮ್. ಇದಾಗಲ್ಲ. ಮಗು ಕಲಿಬೇಕು, ಮಗು ಅದು ತೆಗಿಬೇಕು. ಮಗುವನ್ನು ನಮಗೆ ಜಾಸ್ತಿ ಎದುರಿಸಲಿಕ್ಕೆ ಆಗಲ್ಲ, ಲಿಮಿಟೆಡ್. ಅದಕ್ಕೆ ನಾನು ಇದು ಫಸ್ಟಿಗೆ ಸಿಸ್ಟಮ್ ಮಾಡಿದೆ. ಈ ವರ್ಷ ಯಾರು ಎದುರಿಸಲಿಕ್ಕೆ ಹೋಗ್ಬೇಡಿ, ಏನಿದ್ರು ಪೇರೆಂಟ್ಸ್ಗೆ ಡಿಪೆಂಡ್ ಆಗಿ ಹೋಗಿ. ಮತ್ತೆ ಅದು ಡೆವಲಪ್ಮೆಂಟ್ ಆಗಲಿಲ್ಲ. ಮತ್ತೆ ನಾನು ಮನೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ. ಏನು ಮಗುಗೆ ಯಾಕೆ ನಾವು ಮೆಸೇಜ್ ಕಲಿಸುವುದು ನಿಮಗೆ ಹೇಳಿದ್ರೆ, ನಾವು ಅಲ್ಲಿ ಬಿಟ್ಟರೆ ಆ ಮಗು ಟೈಮ್ ಕಲಿಯುವ ಟೈಮ್ ಅದು. ನಾವು ಎದುರಿಸಲ್ಲ, ಮನೆಯಿಂದ ಏನು ಎದುರಿಸಲ್ಲ, ಇದ್ರಲ್ಲಿ ಹಾಳಾಗೋದು ಮಗು. ಅದಕ್ಕೆ ನಾನು ಒಂದು ಸಿಸ್ಟಮ್ ಮಾಡಿದ್ದೇನೆ. ಮಗು ಏನು ಕಲಿಸ್ತೀರಿ ಅದು ನೀವು ಮನೆಗೆ ಮುಟ್ಟಿಸಿ. ಏನು ಅವ್ರು ಕಲಿಬೇಕು. ಯಾಕಂದ್ರೆ ಒಂದು ಪೀರಿಯಡ್ 45 ಮಿನಿಟ್ ಇರೋದು ಮಗುಗೆ. ಈಗ ಸ್ವಲ್ಪ ಜನ ಥಿಂಕಿಂಗ್ ಹೇಳಿದ್ರೆ ಬೆಳಿಗ್ಗೆ ಹೋಗ್ತಾರೆ, ಸಂಜೆ ತನಕ ಮಕ್ಕಳು ಇರ್ತಾರೆ, ಅವ್ರು ಏನು ಮಾಡ್ತಾರೆ. ತುಂಬಾ ಜನಕ್ಕೆ ಅದು ಅರ್ಥ ಆಗಿಲ್ಲ. ಅದು ಅವರ ತಪ್ಪಲ್ಲ. ಯಾಕೆಳಿದ್ರೆ ಇಲ್ಲಿ 45 ಮಿನಿಟ್ ಇಲ್ಲದ್ರೆ 40 ಮಿನಿಟ್ ಆಗಿರ್ತದೆ ಒಂದು ಪೀರಿಯಡ್. ದೊಡ್ಡ ಮಕ್ಕಳ ಕ್ಲಾಸು ಫಸ್ಟ್ ಸ್ಟಾರ್ಟ್ ನಂತರ ಬರೋದು ಜಾಸ್ತಿ. 45 ಮಿನಿಟ್ 40 ಮಿನಿಟ್ ಪೀರಿಯಡ್. ಈ ಪೀರಿಯಡ್ ಅಲ್ಲಿ ಒಂದು ಟೀಚರ್ ಹೋಗಿ ಪೀರಿಯಡ್ ಕ್ಲಾಸ್ ತೆಗಿಬೇಕು, ರಿವಿಷನ್ ಕೊಡಬೇಕು, ನೋಟ್ಸ್ ಕೊಡಬೇಕು. ಅದರೊಟ್ಟಿಗೆ ಕಲಿಸಲಿಕ್ಕೆ ನಿಂತರೆ ಲೆಸನ್ ಪೂರ್ತಿ ಆಗಲ್ಲ. ನಾವು ಈ ಓಪನ್ ಹೌಸ್ ಇವತ್ತು ಇಡ್ಲಿಕ್ಕೆ ಕಾರಣ, ಮತ್ತೆ ಲೇಟ್ ಮಾಡಿದ್ರೆ ಈಗ ನಮ್ಮ ನಾಳೆಯಿಂದ ನಮ್ಮ ಸ್ಕೂಲ್ ಸ್ಟಾರ್ಟ್. ನಮಗೆ ಹೇಳಿದ್ರೆ ನೆಕ್ಸ್ಟ್ 12ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಮಾಡ್ಬೇಕು. 11ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವರಿಗೆ ಮತ್ತೆ ಕ್ಲಾಸ್ ತೆಗೆದು ರಿವಿಷನ್ ಕೊಟ್ಟು ರೀಸೆಟ್ ಮಾಡಬೇಕು. ಅದಕ್ಕೆ ಸರ್ಕಾರದವರು ಏನು ಹೇಳಿದ್ರೆ ಲೆಸನ್ 1-2 ಬಾಕಿ ಇದ್ರೆ ನೆಕ್ಸ್ಟ್ ಸಮ್ಮಲ್ಲಿ ರೆಡಿ ಮಾಡಿ. ಆದ್ರೂ ಎಕ್ಸಾಮ್ ಮಾಡಬೇಕೆ, 20ಕ್ಕೆ ರಜೆ ಕೊಡಬೇಕು. ಅದರಲ್ಲಿ 2 ಅಭಿಪ್ರಾಯ ಇಲ್ಲ. ಅದಕ್ಕೆ ನಮಗೇನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ಇವತ್ತು ಇದನ್ನು ಬೇಗ ಮುಗಿದ್ರೆ ಮತ್ತೆ ನಮಗೆ ಮಕ್ಕಳಿಂದ ಹೋಗ್ಲಿಕ್ಕೆ ಆಗ್ತದೆ. ಕೆಲವೇ ನಮಗೆ ಯಾಕೆ ಸ್ವಲ್ಪ ಜನ ಕೇಳ್ತಾರೆ, ನೀವು ಸ್ಯಾಟರ್ಡೇ ಇರ್ಬೋದಾ? ಸ್ಯಾಟರ್ಡೇ ಫುಲ್ ಡೇ, ನೆಕ್ಸ್ಟ್ ಸ್ಯಾಟರ್ಡೇ ಫುಲ್ ಡೇ ಇರ್ತದೆ, ಹಾಫ್ ಡೇ ಇರಲ್ಲ. ನನಗಿದು ಇವತ್ತು ಮುಗಿಸಿದ್ರೆ ಮತ್ತೆ ಟೀಚರ್ಸ್ನ ಒಂದೇ ಮೆಂಟಾಲಿಟಿ ಇರೋದು, ಮಕ್ಕಳದ್ದು ಕಲಿಸೋದು, ಎಕ್ಸಾಮ್ ಮೆಂಟಾಲಿಟಿ. ಈಗ ಇದನ್ನು ನಾನು ಮತ್ತೆ ವೇ ಮಾಡಿದ್ರೆ ಟೀಚರ್ಸ್ ಅವ್ರಿಗೆ ಓಪನ್ ಹೌಸ್ ಇದೆ, ಅದು ರೆಡಿ ಮಾಡಬೇಕು, ಆ ಥಿಂಕಿಂಗ್ ಹೋಗ್ತಾರೆ. ಒಂದು ವಿಷಯ ಹೇಳ್ತಾನೆ ಹೇಳಿದ್ರೆ, ಮನೆಯಲ್ಲಿ ನನಗೆ ನನ್ನ ಪೇರೆಂಟ್ಸ್ ಆಗಿದ್ದಾಗ ನಾವು ಮನೆಯಲ್ಲಿ ತೀರ್ಮಾನ ಮಾಡಿದ್ದಲ್ಲ ಇಲ್ಲಿ ಆಗೋದು. ತುಂಬಾ ಜನ ಹೇಳುವಾಗ ಅವ್ರಿಗೆ ಗೊತ್ತಿರುವುದಿಲ್ಲ, ಅವ್ರು ಮನೆಯಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡೋದು ಬೇರೆ. ನಾನು 500 ಮಕ್ಕಳ ವಿಷಯವನ್ನು ಇಟ್ಟು ತೀರ್ಮಾನ ಮಾಡಬೇಕು. 500 ಮಕ್ಕಳ ವಿಷಯ ಇಟ್ಟು. ಈಗ ಸ್ವಲ್ಪ ಜನ ಹೇಳ್ತಾರೆ ಅರ್ಧದಲ್ಲಿ ಬಂದ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅಲ್ಲಿ ನಾನು ಒಂದು ಮಗುವನ್ನು ಇಟ್ಟು ತೀರ್ಮಾನ ಮಾಡಿದ್ರೆ ಕಲಿಸಬಹುದು. ನಾನು ಒಂದು ದಿವಸ ಕಲಿಸಿ ಫಸ್ಟ್ ಡೇ ನನಗೆ ಸಿಸ್ಟಮ್ ಮಾಡಲಿಲ್ಲ. ಒಂದು ದಿವಸ 10 ಜನ ಬಂದರು, ಮರು ದಿವಸ 15 ಜನ ಬಂದರು ಕರ್ಕೊಂಡು ಹೋಗ್ಲಿಕ್ಕೆ.
ಈ 45 ಅಲ್ಲಿ ಒಂದು ಕ್ಲಾಸ್ ತೆಗಿತಾ ಇರುವಾಗ ಒಂದು ಪೇರೆಂಟ್ಸ್ ಬರ್ತಾರೆ, ಅಲ್ಲಿ ಲಿಸ್ಟ್ ಹೋಗ್ತದೆ, ಟೀಚರ್ ಕ್ಲಾಸ್ ತೆಗೆಯೋದು ಮಧ್ಯದಲ್ಲಿ ಟೀಚರ್ ಕ್ಲಾಸ್ ನಿಲ್ಲಿಸಿದ್ರು, ಈ ಮಗು ಹೋಗ್ತದೆ ಬ್ಯಾಗ್ ತೆಗೆದು, ಟೈಮ್ ವೇಸ್ಟ್ ಆಯ್ತಲ್ಲಿ. ಸ್ವಲ್ಪ ಹೊತ್ತಾಗ ಅದೇ ಕ್ಲಾಸಿಂದ ಮತ್ತೊಂದು ಮಗು, ಪೇರೆಂಟ್ಸ್ ಬರುವುದು ಕರ್ಕೊಂಡು ಹೋಗ್ಲಿಕ್ಕೆ. ಯಾಕೆ ನಾವು ರೂಲ್ಸ್ ಮಾಡಲಿಲ್ಲ. ಅದಕ್ಕೆ ಈ ವರ್ಷ ಕಟ್ಟುನಿಟ್ಟಾಗಿ ರೂಲ್ಸ್ ಮಾಡಿದ್ದು, ಅರ್ಧದಲ್ಲಿ ಕಳಿಸಲ್ಲ. ಎಮರ್ಜೆನ್ಸಿ ಕೇಸ್ ಇದ್ರೆ ಮಾತ್ರ ಹಾಸ್ಪಿಟಲ್, ಅದು ಹಾಸ್ಪಿಟಲ್ ಕೇಸ್ ಇದ್ರೆ ಬೆಳಿಗ್ಗೆ ಕಾಲ್ ಮಾಡಿ ಹೇಳ್ಬೇಕು. ನಾನು ಇವಾಗ ಫಂಕ್ಷನ್ ಇದೆಲ್ಲ ಇದ್ರೆ ನೀವು ಕಲಿಸುವಾಗ ನಿಮ್ಮ ಒಂದು ಮಗುಗೆ ಮಧ್ಯಾಹ್ನ ತನಕ ಪಿರಿಯಡ್ ಸಿಗ್ತದೆ ಕಲಿಸ್ತೀರಿ, ಅಲ್ಲಿ ಆ ಮಗು ಹೋಗುವಾಗ ಎಷ್ಟೋ ಮಕ್ಕಳ ಪಿರಿಯಡ್ ಮಿಸ್ ಆಗ್ತದೆ. ಯಾಕೆಳಿದ್ರೆ ಈ ಮಗು ಕಲಿತಾ ಲೆಸನ್ ಕೇಳ್ತಾ ಇರುವಾಗ ಇದೆಲ್ಲ ಬ್ರೈನ್ ಮೈನ್ ಒಂದು ಮನುಷ್ಯರು ಬ್ರೈನ್ ಇರುದು. ಈ ಮಗು ಕಲಿತಾ ಇರುವಾಗ ಲೆಸನ್ ಕೇಳ್ತಾ ಇರುವಾಗ ಒಂದು ಮಗು ಹೋಗುವಾಗ ಬ್ರೈನ್ ಚೇಂಜ್ ಆಯ್ತು ಮಗುದು, ಆ ಮಗುದು ಕಲಿಕೆ ಮಿಸ್ ಆಯ್ತು. ಒಂದು ಮಗುವಿಂದ ಎಷ್ಟು ಮಕ್ಕಳ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಅದಕ್ಕೆ ಈ ರೂಲ್ಸ್ ತರುದು. ನಾವು ಒಂದು ಮಗುವನ್ನು ಇಟ್ಟು ರೂಲ್ಸ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಅರ್ಧದಲ್ಲಿ ಮಕ್ಕಳನ್ನು ಕಲಿಸುವುದಿಲ್ಲ ಅಂತ ಹೇಳಿ ಒಂದು ರೂಲ್ಸ್. ಅದು ಹಾಗಾದ್ರೆ ಆ ಸಿಸ್ಟಮ್ ಬರದಿದ್ರೆ ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಮತ್ತೆ ಒಂದು ದಿವಸ 10 ಜನ 15 ಜನ 20 ಜನ ಕರ್ಕೊಂಡು ಬರ್ಲಿಕ್ಕೆ ಬರ್ತದೆ. ನಾವು ಇದೇ ನಮ್ಮ ಕೆಲಸ ಏನು, ಬರುವುದು ಅವರನ್ನು ಕರ್ಕೊಂಡು ಹೋಗುವಾಗ ಸರ್ಕಾರದ ಎಂಟ್ರಿ ಇದೆ. ಬೆಳಿಗ್ಗೆ ಒಂದು ಬಂದ ಮಗು ಸಂಜೆ ಸ್ಕೂಲ್ ಬಿಡೋ ತನಕ, ಆ ಮಗು ಹೊರಗಡೆ ಹೋಗುವ ತನಕ ಜವಾಬ್ದಾರಿ ಸ್ಕೂಲ್ಗೆ ಇರ್ತದೆ. ಅದರ ಮಧ್ಯದಲ್ಲಿ ಹೋಗುವಾಗ ಅವರ ಸಿಗ್ನೇಚರ್ ಬೇಕು, ಕಾರಣ ಬೇಕು, ಇದೆಲ್ಲ ತೆಗಿಬೇಕು. ಇದೆಲ್ಲ ತೆಗೆದು ಕಲಿಸುವಾಗ ಎಷ್ಟು ಕೆಲಸ ಇದೆ ಅಲ್ಲಿ. ಆದ ಕಾರಣ ಅದೊಂದು ಸಿಸ್ಟಮ್ ಮಾಡಿದ್ದೇನೆ. ಅದಕ್ಕೆಲ್ಲ ಸಪೋರ್ಟ್ ಬೇಕು. ಟೋಟಲಿ ಹೇಳಿದ್ರೆ ಈಗ ನನಗೊಂದು ಡ್ರೀಮ್ ಇದೆ ಅಂದ್ರೆ ಮಕ್ಕಳ ವಿಷಯ. ನಿಮಗೆಲ್ಲರಿಗೂ ಇದೆ, ಎಲ್ಲ ಪೇರೆಂಟ್ಸ್ಗೆ ಅದು ಇದೆ. ಅದರ ಗೌರವ ಏನು, ಅದು ಇಂಪಾರ್ಟೆಂಟ್. ಪೇರೆಂಟ್ಸ್ಗೆ ಆ ಗೌರವ ಏನು. ಪೇರೆಂಟ್ಸ್ ಎನಿಸಿದೇನು ಹೇಳಿದ್ರೆ ಕೇವಲ ಒಂದು ಸ್ಕೂಲ್ಗೆ ಬಂದ್ರೆ ಎಲ್ಲ ಕಲಿಕೆ ಸಿಗ್ತದೆ. ಬ್ರೈನ್ ಒಳ್ಳೆ ಟ್ಯಾಲೆಂಟ್ ಇದ್ದ ಮಗುವಿಗೆ ಸಿಗ್ಬೋದು. ಅರ್ಥ ಆಗ್ತದಾ? ಬ್ರೈನ್ ಒಳ್ಳೆ ಟ್ಯಾಲೆಂಟ್ ಇದ್ದ ಮಗು ಸಿಗ್ಬೋದು. ಮನೆಯಲ್ಲಿ ಪೇರೆಂಟ್ಸ್ ರಾತ್ರಿಯೂ ಹಗಲು ಮಗುವನ್ನು ಅಬ್ಸರ್ವ್ ಮಾಡುವ ಮಕ್ಕಳಿಗೆ ಸಿಗ್ಬೋದು, ಅಲ್ಲದ ಮಕ್ಕಳಿಗೆ ಸಿಗಲ್ಲ. ಇವತ್ತು ನಾನು ನೋಡಿದ್ದೇನೆ ಎಷ್ಟೋ ಪೇರೆಂಟ್ಸ್ಗೆ ಮೆಸೇಜೇ ಗೊತ್ತಿಲ್ಲ. ಹಾಗಾದರೆ ನಾವು ಮೆಸೇಜ್ ಕಲಿಸುವ ವಿಷಯ ಅವರಿಗೆ ಹೇಗೆ ಗೊತ್ತಾಗುವುದು? ನಿಮ್ಮ ಮಕ್ಕಳನ್ನು ನೀವು ಈಗ ಅಬ್ಸರ್ವ್ ಮಾಡಿ. ಇದು ನಮ್ಮ ಜೀವನದ ಒಂದು ಪಯಣ. ಮಕ್ಕಳನ್ನು ಸಾಕುವುದು ಮಾತ್ರ ಅಲ್ಲ, ಸಾಕುವುದಕ್ಕಿಂತ ಮುಂಚೆ ಮಕ್ಕಳನ್ನು ಒಳ್ಳೆದು ಕಲ್ಚರ್ಗೆ ತರೋದು ಇಂಪಾರ್ಟೆಂಟ್. ನಮ್ಗೆ ನಾಲೆಜ್ ಸೆಕೆಂಡ್ರಿ, ಫಸ್ಟ್ ಏನು ಕಲ್ಚರ್, ಸ್ವಭಾವ, ಅದು ನಮ್ಮ ಇಂಪಾರ್ಟೆಂಟ್. ಪ್ರತಿಯೊಂದು ಪೇರೆಂಟ್ಸ್ ಇಂಪಾರ್ಟೆಂಟ್. ಅದ ನಂತರ ನಾಲೆಜ್ ಅದರೊಟ್ಟಿಗೆ ಬರಬೇಕು, ಕಲ್ಚರ್ ಒಟ್ಟಿಗೆ. ಆ ನಾಲೆಜ್ ಬರುವಾಗಲೇ ಆ ಮಗುದ ಸ್ಕಿಲ್ ಅನ್ನು ಹೊರಗೆ ತರಲಿಕ್ಕೆ ನಮಗೆ ಆಗ್ತದೆ. ಆ ತರುವಾಗ ಮಗು ಇಂಪ್ರೂವ್ಮೆಂಟ್ ಆಗ್ತದೆ. ಈಗ ಒಂದು ಇದೆಯಲ್ಲ, ಯಾವುದು ಫ್ರಂಟ್ ಬೆಂಚಲ್ಲಿ ಇದ್ದವನು ಡಾಕ್ಟರ್, ಸೆಕೆಂಡ್ ಬೆಂಚ್ ಇದ್ದವನು ಅಡ್ವೊಕೇಟ್, ಲಾಸ್ಟ್ ಬೆಂಚಲ್ಲಿ ಇದ್ದವನು ಪ್ರಧಾನಮಂತ್ರಿ, ಮುಖ್ಯಮಂತ್ರಿ. ಕಾರಣ ಏನು? ಅದು ಟ್ಯಾಲೆಂಟ್. ಈಗ ನನಗೆ ಈ B.Ed ಸರ್ಟಿಫಿಕೇಟ್ ಬೇಕು, ಅದಿದ್ರೆ ಮಾತ್ರ ಆಗುವುದು ಅಂತ ನಾನು ಹೋದ್ರೆ ಆ B.Ed ಸರ್ಟಿಫಿಕೇಟ್ ನನ್ನ ಕೈಲಿ ಇರ್ತಿತ್ತು, ಮಕ್ಕಳು ಈ ಲೆವೆಲ್ಗೆ ಬರ್ತಿರಲಿಲ್ಲ. ನಮ್ಗೆ ಅದೊಂದು ಡ್ರೀಮ್ ಇದೆ, ಅದನ್ನು ನಾನು ವರ್ಕ್ ಮಾಡಿದಾಗ ಅದಕ್ಕೆ ನಿಮ್ಮ ಅಂತ ಪೇರೆಂಟ್ಸ್, ತುಂಬಾ ಪೇರೆಂಟ್ಸ್ ಸಪೋರ್ಟ್ ಕೊಟ್ಟಾಗ ಆ ಡ್ರೀಮ್ ಡೆವಲಪ್ಮೆಂಟ್ ತರಲಿಕ್ಕೆ ನನಗೆ ತುಂಬಾ ಈಸಿ ಆಯಿತು. ಅಲ್ಹಮ್ದುಲಿಲ್ಲಾಹ್ ಈ ಲೆವೆಲ್ಗೆ ಬಂತು. ನಾನು ಎಲ್ಲಾದ್ರೂ ಸುಮ್ಮನೆ ಕೂತ್ಕೊಂಡು ನಡೆಯಲ್ಲ ಅದು. ಹಾಗೆ ನನ್ನಿಂದ ನಾಳೆ ನಮ್ಮ ಮಕ್ಕಳು ಅದೇ ತರ ಬರಬೇಕು. ಖಾಲಿ ಕಲಿಯುವುದು. ಈಗ ನೋಡಿ, ಖಾಲಿ ಕಲಿತವರು ಎಷ್ಟೋ ಜನ ಕೆಲಸ ಇಲ್ಲದಿದ್ದಾರೆ. ಅರ್ಥ ಆಗ್ತದ? ಕಾರಣ ಏನು? ಅವರಿಗೆ ಕೆಲಸ ಇಲ್ಲದಲ್ಲ ವಿಷಯ, ಅವರ ಬ್ರೈನ್ ಅಷ್ಟು ವರ್ಕ್ ಅಷ್ಟೇ ಇರುವುದು. ಯಾಕೆಳಿದ್ರೆ ನಾನು ಕಲ್ತಿದ್ದೇನೆ, ನನಗೆ ಕುತ್ಕೊಂಡಿದ್ದ ಕೆಲಸ ಸಿಕ್ಕಿದೆ. ಅದು ಸಿಕ್ಕುವ ತನಕ ನಾನು ಏನು ಮಾಡ್ತೇನೆ ಇಲ್ಲ ಥಿಂಕಿಂಗ್ ಅವರ ಕೈಯಲ್ಲಿಲ್ಲ. ಅವನು ಸ್ವಂತ ಹೊರಡಿ ಏನೋ ಒಂದು ಮಾಡ್ತೇನೆ, ನನ್ನ ಹತ್ರ ಕಲಿಕೆ ಇದೆ, ಅದು ಆ ಸ್ಕಿಲ್ ಬರಬೇಕಾದ್ರೆ ನಾವು ಚಿಕ್ಕದಿಂದವೇ ರೆಡಿ ಮಾಡಬೇಕು. ಮಕ್ಕಳನ್ನು ಡೆಡ್ ಆಗ್ಲಿಕ್ಕೆ ಬಿಡಬಾರದು, ಅವರ ಬ್ರೈನ್ ಡೆಡ್ ಆಗ್ಲಿಕ್ಕೆ ಬಿಡಬಾರದು. ಅದಕ್ಕೆ ಒಂದಿರುವುದು, ಫಸ್ಟ್ ಯಾರು ಸರಿ ಆಗ್ಬೇಕು? ಮಕ್ಕಳನ್ನು ಸರಿ ಮಾಡಬೇಕಾದ್ರೆ ಪೇರೆಂಟ್ಸ್ ಸರಿಬೇಕು. ಈಗ ನಿಮ್ಮ ಲೈಫ್ ಪಾರ್ಟ್ನರ್ ಯಾರು? ನಿಮ್ಮ ಲೈಫ್ ಪಾರ್ಟ್ನರ್ ಯಾರು? ವೈಫ್ ಅಲ್ಲ ಅಂತ ಲೈಫ್ ಪಾರ್ಟ್ನರ್, ವೈಫ್ ಅಲ್ಲ ಅಂತ ಹೇಳೋರು ಯಾರಿದ್ದಾರಾ? ಯಾರಿದ್ದಾರೆ? ಯಾರು ಇಲ್ಲ. ಹಸ್ಬೆಂಡ್ ಲೈಫ್ ಪಾರ್ಟ್ನರ್ ಅಲ್ಲ ಅಂತ ಹೇಳೋರು ಯಾರಿದ್ದಾರೆ? ಯಾರು ಇಲ್ಲ. ನಾನು ಹೇಳೋದು ಸುಳ್ಳು. ಅವ್ರು ನಮ್ಮ ಲೈಫ್ ಪಾರ್ಟ್ನರ್ ಅಲ್ಲೇ ಅಲ್ಲ, ಅವ್ರು ನಮ್ಮ ಕರಾರ್ ಪಾರ್ಟ್ನರ್. ಇಲ್ಲಿ ಏನಾಗಿದೆ ಹೇಳಿದ್ರೆ,
ಈ ಕರಾರು ಪಾರ್ಟ್ನರ್ ನೀವು ಮದುವೆ ಆಗಿದ ಮೇಲೆ ಕರಾರು ಹೇಗೆ ಮಾಡ್ಬೇಕಾದ್ರೆ ಮಾಡಲಿಲ್ಲ. ಆದ ಕಾರಣ ನೀವು ಲೈಫ್ ಪಾರ್ಟ್ನರ್ ಅಂತ ಸುಮ್ಮನಾಗಿದೆ. ಮದುವೆ ಆಗುವಾಗ ನೀವು ಕರಾರು ಮಾಡ್ಬೇಕು. ಒಂದು ಹೆಣ್ಣಿಗೆ ಒಂದು ಹುಡುಗನ ಹತ್ರ ಏನೆಲ್ಲ ಸಿಕ್ಕಬೇಕು, ಏನೆಲ್ಲ ಹಾಗೆ ಈಗ ನಾವು ಮಕ್ಕಳಾದಂತ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ನಮ್ಮ ಜೀವನ ಹಾಗೆ ಮಾಡ್ಬೇಕು ಇರ್ತದಲ್ಲ. ಈಗೇನಾಗಿದೆ ಹೇಳಿದ್ರೆ ಮದುವೆ ಆಗುವಾಗ ಇರ್ತದೆ, ಮದುವೆ ಆಗ್ತದೆ, ಫಸ್ಟಿಗೆ ಕರಳೆ ಮುತ್ತೆ ತೇನೆ, ಒಂದು ಡೆಲಿವರಿ ಆಗ್ತದೆ. ಹೇಗಿರ್ತದೆ ಎರಡನೇ ಡೆಲಿವರಿಯಲ್ಲಿ ಸಿಸ್ಟಮ್. ಬೈಕಲ್ಲಿ ಹೋಗುವಾಗ ಫಸ್ಟ್ ಹೊಟ್ಟೆಯಲ್ಲಿ ಕೈ ಇರ್ತದೆ, ನೆಕ್ಸ್ಟ್ ಇಲ್ಲಿಗೆ ಬರ್ತದೆ, ಮೂರನೇ ಮಗುವಾಗ ಕೈ ಇದ್ದೇ ಹೋಗ್ತದೆ. ಕಾರಣ ಏನು? ಮದುವೆ ಆಗುವಾಗ ನಿಮ್ಮ ಕರಾರು ಕ್ಲಿಯರ್ ಇಲ್ಲ ಅಷ್ಟೇ. ಲೈಫ್ ಪಾರ್ಟ್ನರ್ ಒಂದೇ, ನಮ್ಮ ಬಾಡಿ, ನಮ್ಮ ಥಿಂಕಿಂಗ್, ನಮ್ಮ ನಾಲೆಡ್ಜ್, ಅದು ನಮ್ಮ ಲೈಫ್ ಪಾರ್ಟ್ನರ್. ಜನನದಿಂದ ಮರಣ ತನಕ. ಫ್ಯಾಮಿಲಿ ಮ್ಯಾಟರ್ ಯಾವತ್ತು ಲೈಫ್ ಪಾರ್ಟ್ನರ್ ಮಾಡಬೇಡಿ. ಅವರು ಕರಾರ್ ಪಾರ್ಟ್ನರ್. ನಿಮ್ಮ ಜೀವನದಲ್ಲಿ ಏನೆಲ್ಲ ಹ್ಯಾಪಿನೆಸ್ ತೆಗಿಲಿಕ್ಕಿದೆ, ಏನೆಲ್ಲ ಸಂತೋಷ ತೆಗಿಲಿಕ್ಕಿದೆ, ಅದನ್ನು ಡೀಲ್ ಮಾಡಿ. ಅರ್ಥ ಆಗ್ತದ? ಈಗ ಹೈಯೆಸ್ಟ್ ನೋಡಿ ಜೀವನದಲ್ಲಿ ಏರು ಬೀರು ಬರೋದು ಕಾರಣ ಏನು? ಫಸ್ಟಿಗೆ ಕರಾರು ಮಾಡಿದ್ರೆ ಕ್ವಶನ್ ಕೇಳಲಿಕ್ಕೆ ಹುಡುಗರಿಗೂ ಆಗ್ತದೆ, ಹುಡುಗಿಯರಿಗೂ ಆಗ್ತದೆ. ಇಲ್ಲಿ ಕ್ವಶನ್ ಕೇಳಲಿಕ್ಕಿಲ್ಲ. ಹೇಳಿದ್ರೆ ನಮ್ಮ ತಂದೆಯವರು ಜೀವನ ಮಾಡಿದ್ದಾರೆ, ಹೋಗ್ತಾ ಇದೆ. ನಾವು ಜೀವನ ಮಾಡಿ ಮದುವೆ ಆಗಿದ್ದೇವೆ, ಮಕ್ಕಳಾಗಿದೆ, ಹೋಗ್ತಾ ಇದೆ. ನಮ್ಮ ಫ್ಯೂಚರ್ ಆಗ್ತದೆ, ಹೋಗ್ತಾ ಇದೆ. ಅರ್ಥ ಆಗ್ತದ? ಯಾರಾದರೂ ನಮ್ಮ ಸ್ವಂತ ಬಾಡಿದು ಅವರ ಥಿಂಕಿಂಗ್ ಇಲ್ಲ, ಅವರ ಹ್ಯಾಪಿನೆಸ್ ಅಲ್ಲ ಥಿಂಕಿಂಗ್ ಮಾಡೋದು. ಈಗ ನೋಡಿ ಹೈಯೆಸ್ಟ್ ಜನ ಫಸ್ಟ್ ದುಡ್ಡು ಮತ್ತೆ ವಿಷಯ. ರಾತ್ರಿ ಹಗಲು ಎಲ್ಲ ಕಷ್ಟ ಮಾಡ್ತಾರೆ ದುಡಿಲಿಕ್ಕೆ. ಎಲ್ಲಿಯಾದರೂ ದುಡಿದು ರಾತ್ರಿ ಹಗಲು ಕಷ್ಟಪಟ್ಟು ದುಡಿದು ಜೀವನ ಹ್ಯಾಪಿನೆಸ್ ಆಗಿದೆ ಎಲ್ಲಿದೆ? ಮತ್ತೆ ಇದು ಕೊಲೆಸ್ಟ್ರಾಲ್, ಶುಗರ್, ಹಾಸ್ಪಿಟಲ್. ಕಾರಣ ಯಾರು? ಹೆಲ್ತ್ ಅನ್ನು ನೋಡೋ ಟೈಮಲ್ಲಿ ಹೆಲ್ತ್ ಅನ್ನು ನೋಡಿಲ್ಲ, ಥಿಂಕಿಂಗ್ ಮಾಡೋ ಟೈಮಲ್ಲಿ ಥಿಂಕಿಂಗ್ ಮಾಡಲಿಲ್ಲ, ದುಡ್ಡಿನಿಂದ ಹೋದ್ರು. ದುಡ್ಡು ಆದ ನಂತರ ಬಾಡಿಗೆಲ್ಲ ಬಂತು, ಮತ್ತೆ ಬಾಡಿಯನ್ನು ನೋಡ್ಲಿಕ್ಕೆ ಹೋದ್ರು. ಜೀವನ ಅಲ್ಲಿ ಎಂಡ್ ಆಯ್ತು. ಅದಲ್ಲ ಜೀವನ. ಜೀವನ ಹೇಳಿದ್ರೆ ಪ್ರತಿಯೊಬ್ಬರು ಗಂಡ ಹೆಂಡತಿ ಇಂಪಾರ್ಟೆಂಟ್. ನಾವು ಹೇಗಿರ್ಬೇಕು, ನಮ್ಮ ಮಕ್ಕಳು ಹೇಗಿರ್ಬೇಕು, ತೀರ್ಮಾನ ತೆಗಿಬೇಕು. ನಮ್ಮ ಮಕ್ಕಳನ್ನ ಏನ್ ಮಾಡ್ಬೇಕು, ಅದೊಂದು ಕರಾರ್ ತರ ಆಗ್ಬೇಕು. ನನ್ನಿಂದ ಏನು ಸಪೋರ್ಟು, ಮುಂಚೆ ಮಾಡದಿದ್ದರು ನೆಕ್ಸ್ಟ್ ಆದ್ರು ಮಾಡ್ಬೇಕು, ಅದು ತೀರ್ಮಾನ ತೆಗಿಬೇಕು. ಯಾಕಂದ್ರೆ ಕೇವಲ ಒಂದು ಸ್ಕೂಲ್ಗೆ ಕಲಿಸಿದ್ರೆ ನಿಮ್ಮ ಮಕ್ಕಳೆಲ್ಲ ಸಿಸ್ಟಮ್ ಸರಿಯಾಗಲ್ಲ. ಈಗ ಈ ಸ್ಕೂಲ್ ನಾನು ಅದೇ ಹೇಳುದು, ನಾನು ಇದು ಸ್ಕೂಲ್ ಆಗಿಲ್ಲ, ಒಂದು ಮಕ್ಕಳ ಒಂದು ಡೆವಲಪ್ಮೆಂಟ್, ಕಲ್ಚರ್ ಡೆವಲಪ್ಮೆಂಟ್ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ಮನೆ ತರ ಮಾಡ್ಲಿಕ್ಕೆ ನನ್ನ ಪ್ಲಾನ್ ಇದೆ. ಅದು ಬೇಕಾದ್ರೆ ನೀವು ಅದಕ್ಕೆ ಇನ್ಕ್ಲೂಡ್ ಆಗ್ಬೇಕಾಗ್ತದೆ. ಅದು ಇನ್ಕ್ಲೂಡ್ ಆಗುವ ಮುಂಚೆ ನೀವು ತೀರ್ಮಾನ ತೆಗಿಬೇಕು, ನಮ್ಮ ಮಗು ಏನು ಮಾಡ್ಬೇಕು, ಅದಕ್ಕೆ ಏನೆಲ್ಲ ನಾವು ಸಪೋರ್ಟ್ ಕೊಡ್ಬೇಕು ಸ್ಕೂಲಿಗೆ. ಆಗ ನೀವು ನಮ್ಮೊಟ್ಟಿಗೆ ಸೇರಿದ್ರೆ, ಈಗ ನಾವು ಮನುಷ್ಯರು, ನಾನು ಒಬ್ಬ ಇದ್ದು ಥಿಂಕಿಂಗ್ ಮಾಡುವಾಗ ವಿಷನ್ಸ್ ನನಗೆ ಬರ್ಬೋದು. ಆಗ ನಿಮ್ಮಂಥವ್ರೆಲ್ಲ ಬಂದು ಕುತ್ಕೊಂಡು ಅಭಿಪ್ರಾಯ ಹೇಳಿದ್ರೆ ಅರ್ಥ ಆಗ್ತದೆ. ಇದು ನನ್ನ ಹೆಂಡತಿಗೆ ಫೋನ್ ಮಾಡಿ ಬೈದ್ರೆ, ಈಗ ಸೋಮವಾರ ನಾವು ಇಟ್ಟಿದ್ದೇವೆ, ಏನೋ ಒಂದು ಪ್ರಾಬ್ಲಮ್ ಇರ್ಬೋದು, ಅರ್ಥ ಮಾಡಬೇಕು. ಇಲ್ಲಿ ಬಂದು ಕೇಳ್ಬೇಕು, ಈಗ ನಮಗೆ ಪ್ರಾಬ್ಲಮ್ ಇದೆ ಇರ್ಬೋದು. ರಾತ್ರಿ 10 ಗಂಟೆ 11 ಗಂಟೆ ನಾನು ಹೆಂಡತಿಗೆ ಫೋನ್ ಮಾಡಿ ಬೈದ್ರೆ ಆಗ್ತದ? ನಡೀತಾ ಇದೆ. ಬೈಯೋದು ಅಂತ ನೀವು ಆಗಿ ಹೆಂಗಸರಲ್ಲ. ಈಗ ನೋಡಿ ಟೀಚರ್ಸ್ ಕ್ಲಾಸ್ ತೆಗಿತಾ ಇದ್ದಾರೆ, ಮನುಷ್ಯರವರು 1-2 ಮಕ್ಕಳನ್ನು ಸಾಕುವ ತಾಯಿಗೆ ಎಷ್ಟು ಕಷ್ಟ ಇದೆ. 25-28 ಮಕ್ಕಳು ಇರ್ತಾರೆ. ಆ ಟೀಚರ್ಗೆ ಎಷ್ಟು ಕಷ್ಟ ಇರ್ಬೋದು. ಒಂದು. ಎರಡನೇದು, ನೀವು 2 ಬಡಿತೀರಿ, ಅವ್ರಿಗೆ ಬಡಿಲಿಕ್ಕೆ ಜಾಸ್ತಿ ಆಗ್ತದಾ? ಬಡಿಯದೆ ಎದುರಿಸದೆ ಒಂದು ಹಂತದಲ್ಲಿ ನಿಲ್ಲಿಸುವಾಗ ಆ ಮಕ್ಕಳು ಎಷ್ಟು ಕಂಟ್ರೋಲ್ ಆಗ್ಬೋದು, ಬಹುಶಃ ಎಷ್ಟು ಕಷ್ಟ ಇರ್ಬೋದು. ಅದು ಅರ್ಥ ಮಾಡದೆ 5:30 ಗಂಟೆ ಇಲ್ಲಿಂದ ಕಲಿಸಿ ಕಷ್ಟ ಬಂದು ಮನೆಗೆ ಹೋಗ್ತಾರೆ. ಏನು ಇನ್ನು ಮಣ್ಣಾಗಿಟ್ಟ ಮಾಡಿದ್ದೆ ಅಲ್ಲಿ ಟೀಚರ್. ಏನು ನಾವು ಸಪೋಸ್ ಹೇಳೋದು, ನಾವು ಅರ್ಥ ಮಾಡಬೇಕು. ನಾವು ನಮ್ಮ ಕಲಿಸುವ ಟೀಚರ್ಸಿಗೆ ಸಪೋರ್ಟ್ ಕೊಡ್ಬೇಕು. ಒಂದು ವೇಳೆ ಟೀಚರ್ ಕೆಟ್ಟವರಾದ್ರೂ ಒಳ್ಳೆದಾಗ್ತದೆ. ಟೀಚರ್ ನಮ್ಮ ಮಗುವಿಗೆ ಮಾಡಿ ಸ್ವಲ್ಪ ಟ್ರೈ ಮಾಡಿ, ನನ್ನ ಮಗು ಬ್ಯಾಕ್ ಇದೆ ಸ್ವಲ್ಪ ಹಿಂದೆ, ಅದು ಹೇಳುವಾಗ ಟೀಚರ್ಗೆ ಏನಾಗ್ತದೆ, ಇಂಟ್ರೆಸ್ಟ್ ಸ್ವಲ್ಪ ಒಂದು ವೇಳೆ ಕ್ವಾಲಿಟಿ ಇಲ್ಲದ ಟೀಚರ್ ಕ್ವಾಲಿಟಿ ಬರ್ತಾರೆ. ಇಲ್ಲಿ ಏನಾಗ್ತಾ ಇದೆ, ಎಲ್ಲರಲ್ಲ ನಾನು ಹೇಳುದು, ನಾವು ಚೇಂಜ್ ಆಗ್ಬೇಕು. ಎಲ್ಲರ ವಿಷಯ ನಮಗೆ ಬೇಡ, ಮಾಡಿದ್ದು ಬೇಡ. ವಿಷಯ ಹೇಳೋದು, ನಡೆದ ವಿಷಯವನ್ನು ಹೇಳಿ ನೆಕ್ಸ್ಟ್ ಏನಾಗಬೇಕು. ಮತ್ತೆ ಟೀಚರ್ಸ್ ಹೆಂಗಸ್ನವರು, ಅರ್ಥ ಆಯ್ತಾ? ಈಗ ಸಡನ್ ಒಂದು ಟೀಚರ್ಸ್ ಪ್ರಾಬ್ಲಮ್ ಆಗಿ ಬರೋದಿಲ್ಲ,
ಹಾಗೆ ನಮಗೆ ಸ್ಕೂಲ್ ಬಂದ್ ಮಾಡ್ಲಿಕ್ಕೆ ಆಗಲ್ಲ, ಅಲ್ಲಿಗೆ ಒಂದು ಟೀಚರ್ ತಂದು ರೆಡಿ ಮಾಡಬೇಕು. ಹೆಲ್ತ್ ಪ್ರಾಬ್ಲಮ್ ಆದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಬಂದು ಗಡಿಬಿಡಿ ಮಾಡಿ ಪ್ರಯೋಜನ ಇಲ್ಲ. ಯಾಕೆಂದ್ರೆ ನಾವು ಒನ್ ಸೈಡ್ ಇದನ್ನು ನಡೆಸ್ತಾ ಇರುವಾಗ ಏರು ಬೀರು ಬರ್ತದೆ. ಮಿಷನ್ ಅಲ್ಲ, ಮನುಷ್ಯ ಮಾಡುದು. ಎಲ್ಲರೂ ಅರ್ಥ ಮಾಡಬೇಕಾದ ಇಷ್ಟೇ, ನಮ್ಮ ಮಕ್ಕಳ ಫ್ಯೂಚರ್ ಇದೆ, ಇಂಪ್ರೂವ್ಮೆಂಟ್ ಒಂದು ಇದೆ, ಅದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಾವು ಸ್ಕೂಲಿಗೆ ಕಲಿಸ್ತಾ ಇದ್ದೇವೆ. ಅವರೊಟ್ಟಿಗೆ ಹೇಗೆ ಸೇರಿ ಅದನ್ನು ಮಾಡಲಿಕ್ಕೆ ಆಗ್ತದೆ, ಈ ಥಿಂಕಿಂಗ್ ನೀವು ಬರಬೇಕು. ಅದು ಬರದ ಕಾಲ ತನಕ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನಮಗೆ ಹೊಸ ಹೊಸ ಒಂದು ಐಡಿಯಾ ಬೇಕು. ಇದು ಹುಡುಕಬೇಕಾದ್ರೆ, ಈ ಐಡಿಯಾ ಹೋಗ್ಬೇಕಾದ್ರೆ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗುವಾಗ ನಮ್ಮ ಮೆಂಟಾಲಿಟಿ ಅಲ್ಲಿ ಹೋಗ್ತದೆ, ಮಕ್ಕಳಿಂದ ಹೋಗುದಿಲ್ಲ. ಅದಕ್ಕೆ ಹೇಳ್ತಾ ಇರೋದು. ಅದಕ್ಕೆ ನೀವು ಈ ಕರಾರ್ ಡೀಲ್ ಈಗೆಲ್ಲ ಮಾಡ್ಬೇಕು ಹೇಳಿದ್ರೆ ಮಕ್ಕಳ ವಿಷಯದಲ್ಲಿ ಹೇಗೆ ನಾವು ಮಾಡುದು, ಇನ್ನು ನಮ್ಮ ಜೀವನವನ್ನು ಹೇಗೆ ತಕೊಂಡು ಹೋಗ್ಬೇಕು, ನಾವು ಹೇಗೆ ಗಂಡ ಹೆಂಡತಿ ಹೇಳಿದ್ರೆ ನಲ್ಲಿದಲ್ಲ ಕರಾರ್ ಲೈಫ್ ಪಾರ್ಟ್ನರ್ ಅಂತ ಥಿಂಕಿಂಗ್ ಅಲ್ಲಿ ಹೋದ್ರೆ ಜೀವನ ಸಕ್ಸಸ್ ಆಗುದಿಲ್ಲ. ನೀವು ಅದಕ್ಕೆ ಎಂಜಾಯ್ಮೆಂಟ್ ಪಾರ್ಟ್ನರೇ ನಮ್ಮ ಜೀವನದಲ್ಲಿ ಹ್ಯಾಪಿನೆಸ್ ತೆಗಿಲಿಕ್ಕೆ, ನಮ್ಮ ಜೀವನವನ್ನು ಶೇರ್ ಮಾಡಲಿಕ್ಕೂ ಒಂದು ಕರಾರ್ ಪಾರ್ಟ್ನರ್ ಅಂತ ಥಿಂಕಿಂಗ್ ಮಾಡಿರ್ತೀವಿ. ಕರಾರ್ ಮಾಡಿ ಆ ಲೆವೆಲಲ್ಲಿ. ಅದು ಮಕ್ಕಳ ವಿಷಯದಲ್ಲಿ ಶೇರ್ ಮಾಡೋದು, ಕುಟುಂಬ ವಿಷಯದಲ್ಲಿ ಶೇರ್ ಮಾಡೋದು, ಎಲ್ಲ ವಿಷಯದಲ್ಲಿ ಶೇರ್ ಮಾಡೋ ಡೀಲ್ ಮಾಡಿರ್ತೇವೆ. ಹೇಗಿರ್ಬೋದು ಜೀವನ? ಹಾಗೆ ನಮ್ಮ ಡೀಲ್ ಆಗಿರ್ಬೇಕು. ಒಂದು ಡೀಲ್ ಇರ್ತದೆ. ನನ್ನ ಡೀಲ್ ಏನು ಡೀಲು? ನಾನೀಗ ಹೇಳಿದ್ದೇನೆ, ಮಕ್ಕಳು ಏನೋ ಒಂದು ಮಾಡಬೇಕು, ನನಗೆ ಪ್ರಯತ್ನ ಇದೆ, ಆ ಡೀಲಲ್ಲಿ ನಾನು ಹೋಗ್ತಾ ಇದ್ದೇನೆ. ಹಾಗೆ ನಿಮ್ಮ ಡೀಲ್ ಅದೇ ಆದರೆ ನನ್ನೊಟ್ಟಿಗೆ ಮಕ್ಕಳು ಸಕ್ಸಸ್ ಆಗ್ತಾರೆ. ಇದು ನೀವು ಡೀಲ್ ಮಾಡಿದ್ರಿ, ಇವತ್ತೊಂದು ತಪ್ಪಾಯ್ತು, ನಾವು ಸರಿ ಮಾಡ್ತಾ ಹೋಗ್ತೇವೆ. ನಾಳೆ ತಪ್ಪು ಬರಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ಬರ್ತದೆ. ಮನುಷ್ಯ ಅಲ್ಲ, ತಪ್ಪು ಬರೋದರೆ ಯಾರು ಲೋಕದಲ್ಲಿ? ಅಂಬಿ ಹಾಕಲು ನಿಮಿಷವಾಸನ. ಬಾಕಿ ಲೋಕದಲ್ಲಿ ಎಲ್ಲರಿಗೂ ತಪ್ಪು ಬಂದಿದೆ. ತಪ್ಪು ಬರೋದು ಮನುಷ್ಯನಿಗೆಲ್ಲ ಬರ್ತದೆ, ತಪ್ಪು ಬರೋದರೆ ಯಾರೂ ಇಲ್ಲ. ವಿಷಯ ಏನಂದ್ರೆ ತಪ್ಪನ್ನು ತಿದ್ದದವನು ಅಲ್ಲ ಕೆಟ್ಟವನು, ತಪ್ಪನ್ನು ಅರಿತು ತಿದ್ದದವನು ಕೆಟ್ಟವನು, ತಿದ್ದುವನು ಅಲ್ಲವನು. ನಮಗಿರೋದಿಷ್ಟೇ, ನಮ್ಮ ಮಕ್ಕಳ ವಿಷಯದಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡೋದು, ಕೂತ್ಕೊಂಡು ಚರ್ಚಿಸೋದು. ಈಗ ಒಂದು ಮಗು, ನಿಮ್ಮ ಮಗುದೇನು ಇದ್ರೆ ನಮ್ಮ ಹತ್ರ ಬಂದು ಕೂತ್ಕೊಂಡು ಹೀಗೀಗೆ ಏನೋ ವಿಷಯ ನಮಗೆ 10 ಮಕ್ಕಳ ಅಭಿಪ್ರಾಯ ಸಿಗುವಾಗ ಇದನ್ನು ಹೇಗೆ ಚೇಂಜಸ್ ಮಾಡ್ಬೇಕು ಐಡಿಯಾ ಸಿಗ್ತದೆ. ಅರ್ಥ ಆಯ್ತಾ? ಅದೇ ಲೆವೆಲಲ್ಲಿ ನೀವು ಫೋನ್ ಮಾಡಿ ಡಾಬ್ ಡಾಬ್ ಅಂತ ಹೇಳಿದ್ರೆ ನನ್ನ ತಲೆಗೂ ಹೋಗಲ್ಲ, ನನಗೂ ಟೆನ್ಷನ್ ಜಾಸ್ತಿ. ಈಗ ನೋಡಿ, ನಮಗೆ ಈ ಎಕ್ಸಾಮ್ ಬರ್ತಾ ಇದೆ, ರಜೆ ಸಿಗ್ತಾ ಇದೆ, ನಾವೆಲ್ಲ ಬ್ರೈನ್ ಆಗ ನಮ್ದು ಟೋಟಲ್ ಅಪ್ಸೆಟ್ ಆಗಿದೆ. ಯಾಕೆಂದ್ರೆ ಮಕ್ಕಳಿಗೆ ಜ್ಯೂಸ್ ಆಗಿ ಕೊಟ್ಟಾಗ ಕೊಡುವುದಲ್ಲ, ಇದವರ ತಲೆಗೆ ತೆಗಿಬೇಕು. ಮತ್ತೆ ಇಲ್ಲಿಗೊಂದು ಇದೆ, ಒಂದು ಮಗು ಕಲಿಯದೆ ಬಿಡಬಾರದು ಅಂತ ಅನ್ನೋದು ಇದಿದೆ. ಒಂದು ಮಗುವನ್ನು ಬಿಡಬಾರದು. ಇದರಿಂದ ಹೋಗ್ಬೇಕಾದ್ರೆ ತುಂಬಾ ಹಾರ್ಡ್ ಇದೆ. ಎಷ್ಟೋ ಮಕ್ಕಳು ಏನೂ ಇಲ್ಲದ ಜೀರಿದ ಮಕ್ಕಳನ್ನು ನಾವು ತುಂಬಾ ಕಲಿಸಿದ್ದೇವೆ, ಕಲಿಸ್ತಾ ಬರ್ತೇವೆ. ಆ ಬರುವಾಗ ಅದಕ್ಕೆ ಹಾರ್ಡ್ ವರ್ಕ್ ಇದೆ. ಅದಕ್ಕೆ ಆ ಮಕ್ಕಳು ನಮಗೆ ಸೈಲೆಂಟ್ ಆಗ್ಬೇಕಾದ್ರೆ ಫಸ್ಟ್ ಸೈಲೆಂಟ್ ಆಗ್ಬೇಕಾದದ್ದು ಪೇರೆಂಟ್ಸ್. ನನಗೀಗ ಮಕ್ಕಳದ್ದು ಕಷ್ಟ ಇಲ್ಲ, ಒಂದು ಮಗುದು ನನಗೆ ಕಷ್ಟ ಇಲ್ಲ. ಯಾಕೆಂದ್ರೆ ಮಕ್ಕಳೆಲ್ಲ ನನ್ನ ಹತ್ರ ಸೈಲೆಂಟ್ ಆಗತ್ತೆ, ಒಂದು ಮಗು ನನಗೆ ಕಾಣಲಿಲ್ಲ ಇಷ್ಟವರೆಗೆ, ಎಲ್ಲ ನಂಟಿಗಿದೆ. ಪೇರೆಂಟ್ಸ್ ಅದೇ ತರ ಸೇರಿದ್ರೆ ಇನ್ಶಾಲ್ಲ ನಮಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು. ಯಾಕೆಂದ್ರೆ ಸ್ಕೂಲ್ ಆಗಿ ಒಂದು ಬಿಸ್ನೆಸ್ ಆಗಿ ನಾನು ಹೋಗೋದಾದ್ರೆ ನೋ ಪ್ರಾಬ್ಲಮ್, ನನಗೆ ನಾನು ಬಿಟ್ಟು ಬಿಡ್ಬೋದು. ಇದು ಮಕ್ಕಳನ್ನು ಒಳ್ಳೇದು ಮಾಡ್ಬೇಕಂತ ತೀರ್ಮಾನ ಮಾಡೋದಾದ್ರೆ ಪ್ರತಿಯೊಂದು ಪೇರೆಂಟ್ಸ್ ಸಪೋರ್ಟ್ ಇಂಪಾರ್ಟೆಂಟ್. ನಮ್ಮ ಹತ್ರ ತಪ್ಪು ಬರಲ್ಲ, ನಾನು ಹೇಳ್ಬೋದು. ಏನೋ ಸಪೋಸ್ ನಾನು ಎಷ್ಟು ಸ್ಟಾಫ್ ಅನ್ನ ಇಲ್ಲಿ ಮನೆಯೊಬ್ಬರು ಬಂದಿದ್ರು, ಹೇಳಿದ್ರು ನಂತರ ಹಾಗೆ ಈಗ ಟೀಚರ್ಸ್ ಹೇಳಿದೆ ಏರು ಬೇರೆ ಇರ್ತದೆ, ಸರಿ ಮಾಡು. ಈಗ ನಾನು ಇಷ್ಟು ಟೀಚರ್ಸ್ ಅನ್ನು ಈಗ ನೋಡಿ, ಎಲ್ಲ ಹಸ್ಬೆಂಡ್ ಒಂದು ಮನೆಯಲ್ಲಿ ಒಂದು ಹೆಂಗಸರು ಇರ್ತಾರೆ, ಒಂದು ಹಸ್ಬೆಂಡ್ ಇರ್ತಾರೆ, ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಇಲ್ಲಿ 31 ಸ್ಟಾಫ್ ಇದ್ದಾರೆ ಲೇಡೀಸ್. ಈ 31 ಸ್ಟಾಫ್ ಅನ್ನು ಲೇಡೀಸ್, ಜೆಂಟ್ಸ್ ಬಿಡಿ, ಜೆಂಟ್ಸ್ ಬೇರೆ, ಈ 31 ಸ್ಟಾಫ್ ಅನ್ನು ಮೈಂಟೈನ್ ಮಾಡಬೇಕು. 31 ಸ್ಟಾಫು ಬೇರೆ ಬೇರೆ ತಾಯಿಯ ಮಕ್ಕಳು. ಒಂದು ಎರಡನೇದು ಅವರ ಮಕ್ಕಳನ್ನು ಅವರು ಕಲಿಸುವುದಲ್ಲ, ಮತ್ತೊಬ್ಬರ ಮಕ್ಕಳು ಕಲಿಸುವುದು. ಅವರ ಮಕ್ಕಳಂತ ಅವರ ಥಿಂಕಿಗೆ ಬರಬೇಕು, ಅವರನ್ನು ಅದಕ್ಕೆ ತರಬೇಕು. ಅರ್ಥ ಆಯ್ತಾ? ಈಗ ನಿಮ್ಮ ಮಕ್ಕಳನ್ನು ಕಲಿಸ್ತಾ ಇರುವಾಗ ನೀವು ಬೈದ್ರೆ ಅವರ ಮೆಂಟಾಲಿಟಿಯಲ್ಲಿ ಹೋಯ್ತು. ಅರ್ಥ ಮಾಡಬೇಕು, ನಮ್ಮದು ಒಂದೇ ಡ್ರೀಮ್ ಇರಬೇಕು, ಮತ್ತೆ ಅವನು ಕಲಿಸೋದು. ಅದಕ್ಕೆ ನೀವೇನು ಮಾಡಬೇಕು, ಬಸ್ಸಿನ ಡ್ರೈವರನ್ನು ಒಳ್ಳೇದು ಮಾಡಿ ನಮ್ಮ ಮಗನ ಚಂದ ಕರ್ಕೊಂಡು ಹೋಗಿ, ಅರ್ಥ ಆಯ್ತಾ? ಟೀಚರ್ಸ್ ಒಳ್ಳೇದು ಮಾತನಾಡೋದು, ನಮ್ಮ ಮಗನ ಕಲಿಸಿ,
ಇದು ನೀವು ಹೇಳಿದ್ರೆ ಇಂಪ್ರೂವ್ಮೆಂಟ್ ಆಗಿದೆ. ಯಾರು ಟೀಚರ್ ಇಂಪ್ರೂವ್ಮೆಂಟ್ ಆದ್ರು, ಮಕ್ಕಳು ಒಳ್ಳೆದಾದ್ರು. ಅದಕ್ಕೆ ನಾನು ಹೇಳ್ತೇನೆ, ನಿಮ್ಮ ಡ್ರೀಮ್ ಒಂದೇ, ನಿಮ್ಮ ಡೀಲ್ ಒಂದೇ ಇರಬೇಕು. ಈಗ ಮನೆಯಲ್ಲಿ ಎಲ್ಲ ಅನಿಸ್ತೇನೆ, ಈ ಸ್ಕೂಲ್ಗೆ ಏನೆಲ್ಲ ನಮ್ಮಿಂದ ಆಗ್ತದೆ ಅದು ನಾವು ಸಪೋರ್ಟ್ ಕೊಡುವ. ಏನಾದ್ರೂ ತಪ್ಪಿದ್ರೆ ಒಂದು ದಿವಸ ಡ್ಯೂಟಿ ರಜೆ ಮಾಡಿದ್ರು ನಮ್ಮ ಮಕ್ಕಳಿಗೆ ಬೇಕಾಗಿ ಕೂತ್ಕೊಂಡು ಮಾತಾಡಲಿಕ್ಕೆ ನಾವು ರೆಡಿ. ನೋಡಿ, ಚೇರ್ಮನ್ಗೆ ನಾವು ಟೈಮ್ ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ? ನನಗೆ ತುಂಬಾ ಕೆಲಸ ಇಲ್ಲಿ ಇರುತ್ತದೆ. ಎಲ್ಲಾ ದಿವಸವೂ ಬಂದು ಮಾತಾಡಿದ್ರೆ ಒಬ್ಬರು ನನ್ನ ಹತ್ರ ಕೂತ್ಕೊಂಡು ಎಷ್ಟು ಗಂಟೆ ಕೂತ್ಕೊಳ್ತಾರೆ ನೀವು ಹೇಳಿ? ಮಿನಿಮಮ್ ಸಿಂಪಲ್ ಆಗಿ ಹಾಫ್ ಅನ್ ಅವರ್ ಕೂತ್ಕೊಳ್ತಾರೆ. ನನ್ನ ಹತ್ರ ಬಂದು ಬಬ್ಬಾಕೋರು ಬೇರೆ ವಿಷಯ, ಅವರು ನನ್ನ ಜಾಸ್ತಿ ಬರೋದಿಲ್ಲ. ಜಾಸ್ತಿ ನಾನು 90% ಅಲ್ಲಿ 99%. ಈ ವರ್ಷನಿಗಿಲ್ಲ, ಈ ವರ್ಷ ಎಲ್ಲ ನನ್ನ ಹತ್ರ ಬಂದವರು ಮಕ್ಕಳನ್ನು ಥಿಂಕಿಂಗ್ ಮಾಡೋರು ಯಾರು, ಇಲ್ಲಿ ಏನು ನಡೆಯುತ್ತೆ ಇದು ಅಬ್ಸರ್ವ್ ಮಾಡೋರು ಯಾರು. ನಾನು 2 ಮಂತ್ ಬಿಟ್ಟು ಕೊಟ್ಟೆ, ಅದು ನನ್ನಿಂದ ಆಗಲಿಲ್ಲ. ಇಲ್ಲದ್ರೆ ನಾನು ಬೆಳಿಗ್ಗೆ ಗುರುಶಕ್ ಮಾಡ್ತಾ ಮತ್ತೆ ಮಕ್ಕಳು ನಾನು ಕಲಿಸ್ತಾ ಇದ್ದೇನೆ. ಈ ವರ್ಷ ಮಕ್ಕಳನ್ನು ನಾವು ಒಳ್ಳೇದು ಮಾಡಲಿಕ್ಕೆ ನಾವು ಸಪೋರ್ಟ್. ನಾನು ಕುತ್ಕೊಂಡ್ರೆ ನನಗೆ 1 hour 2 hour ಒಂದೊಂದು ಪೇರೆಂಟ್ಸ್ ಕುತ್ಕೊಳ್ತಾರೆ. ನಾನು ಇವ್ರ ಹತ್ರ ಮಾತಾಡ್ತಾರೆ, ಮತ್ತೆ ಎಲ್ಲ ಬರೋದು ನನ್ನ ಪರಿಚಯ. ಅವರು ಸ್ಟೋರಿ, ನಮ್ಮ ಫ್ಯಾಮಿಲಿ ಮ್ಯಾಟ್ರು ಅಲ್ಲ, ನಮ್ಮ ಬಿಸ್ನೆಸ್ ಮ್ಯಾಟ್ರು ಯಾವುದೋ ಹೋಗ್ತದೆ. ನನಗೆ ಅದಕ್ಕೆ ಇಂಪಾರ್ಟೆಂಟ್, ನನ್ನ ಸ್ಕೂಲಲ್ಲ. ಅದಕ್ಕೆ ನಾನು ಅಪಾಯಿಂಟ್ಮೆಂಟ್ ಕೊಡುವುದಿಲ್ಲ. ನಾನು 2 ಮಂತಲ್ಲಿ ಈಗ ನಾನು ರೀಸೆಟ್ ಮಾಡಿದ್ದೇನೆ. ಎಲ್ಲ ನಾನೇ ನಿಲ್ಲೋದು, ನಾನೇ ನೋಡೋದು, ಎಲ್ಲ ಒಂದು ಟೀಮ್ ಮಾಡಿದ್ದೇನೆ. ಪೇರೆಂಟ್ಸ್ ಕಾಲ್ ಮಾಡಲಿಕ್ಕೆ ಟೀಮ್ ಮಾಡಿದ್ದೇನೆ, ಮಕ್ಕಳು ನೋಡ್ಲಿಕ್ಕೆ ಟೀಮ್ ಮಾಡಿದ್ದೇನೆ, ಕ್ಲಾಸ್ ಅಬ್ಸರ್ವ್ ಮಾಡಲಿಕ್ಕೆ ಟೀಮ್ ಮಾಡಿದ್ದೇನೆ. ಮತ್ತೆ ಟೀಚಿಂಗ್ಗೆ ನಾನು ರೈಟ್ ಹ್ಯಾಂಡ್ ಆಗಿ 7 ಜನ ತೆಗೆದಿದ್ದೇನೆ. ಅದರಲ್ಲಿ ಇರೋ ಸ್ಕೂಲ್ದು ಒಂದು ಪ್ರಿನ್ಸಿಪಾಲ್ ಆದ ಮ್ಯಾಮ್ ಅನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಎಲ್ಲ ಹೆಡ್ ಮಾಡಿ 8 ಜನ, ನಾವು 7 ಜನ ಒಂದು ಟೀಮ್ ಮಾಡಿದ್ದೇವೆ ಸ್ಕೂಲದು. ಅದರ ಅಂಡರಲ್ಲಿ ಆಗುತ್ತೆ ಎಲ್ಲ ನಡೆಯುವುದು, ಹೇಗೆ ಕಲಿಸುವುದು, ಹೇಗೆ ಮೆಥಡ್. ಯಾಕೆಂದ್ರೆ ನನಗೆ ಟೀಮ್ ಬೇಕು, ನಾವು ಟ್ರಸ್ಟ್ ಇಲ್ಲ ನಮ್ಮ ಹತ್ರ. ಹಾಗೆ ಟೀಮಿಂದ ನಮಗೆ ತುಂಬಾ ಅನುಭವ ಸಿಗ್ತದೆ, ಡಿಸ್ಕಷನ್ ಆಗ್ತದೆ. ಅದೇ ತರ ನಿಮ್ಮದು ನಮಗೆ ಅಗತ್ಯ. ನೀವು ಯಾವುದು ನಮ್ಮ ಹತ್ರ ಮಾತನಾಡೋದಿಲ್ಲ, ಮಕ್ಕಳ ವಿಷಯ ಇಟ್ಟು ಮಾತ್ರ ಮಾತಾಡಿ. ಏನಾಗ್ತದೆ ಹೇಳಿದ್ರೆ, ಒಂದು ವಿಷಯ ಏನಾಗ್ತದೆ, ಒಂದು ಹೆಂಗಸರು ಆಲೋಚನೆ ಮಾಡಬೇಕು. ಹಸ್ಬೆಂಡ್ ಬರುವುದು ಬಿಸ್ನೆಸ್, 10 ಜನ ಹತ್ರ ಮಾತಾಡಿ 10 ಟೈಪ್ ಟೆನ್ಷನ್. ಹೆಂಡತಿ ಬಂದಾಗಲೇ ಯಾವುದೋ ಒಂದು ಹೇಳ್ಬಿಟ್ಟು ಹಸ್ಬೆಂಡ್ ಫೋನ್ ಮಾಡಿ ಹೇಗೆ ಕೇಳೋದು ಹೇಳಿದ್ರೆ ತೆಗೆದು ಟಪ್ ಟಪ್ ಟಪ್. ಯಾಕೆಂದ್ರೆ ಅವ್ರಿಗೂ ಗೊತ್ತಿಲ್ಲ. ಎಷ್ಟೋ ಜನ ಮತ್ತೆ ಮಾತಾಡಿದ ಕೂಲ್ ಆದ ನಂತರ ಅಂತಾರೆ, ನಾನು ಅವಳು ಮಾತು ಕೇಳಿ ಫೋನ್ ಮಾಡಿ. ಅರ್ಥ ಆಗ್ತದ? ಅದು ಅರ್ಥ ಮಾಡಬೇಕು. ಸ್ಕೂಲಿಗೆ ಕಾಲ್ ಮಾಡುವಾಗಲ್ಲ ಒಂದೇ ವಿಷಯದಲ್ಲಿ ಮಾಡಿ, ಮಕ್ಕಳ ವಿಷಯದಲ್ಲಿ, ಮಕ್ಕಳ ಒಳ್ಳೆ ವಿಷಯದಲ್ಲಿ ಮಾಡುವಾಗ ನೀವು ತದಿದ್ರೆ ನೀವು ಯಾವ ಟೀಚರನ್ನು ಬೈಲಿಕ್ಕೆ ಹೋಗಲ್ಲ. ಇನ್ನು ಟೀಚರ್ದು ನಿಮಗೆ ತಪ್ಪು ಕಂಡ್ರೆ ಬಂದು ನಮ್ಮ ಹತ್ರ ಹೇಳಿ. ಅಲ್ಲಿ ಕಂಪ್ಲೇಂಟ್ ಬಾಕ್ಸ್ ಇದೆ, ಕಂಪ್ಲೇಂಟ್ ಬರೆದು ಕೊಡುವಾಗ ಬರೆದು ತೆಗೆಯೋರಿದ್ದಾರೆ, ನಮ್ಮ ನಂಬರ್ ಇದೆ, ಎಂಟ್ರೆನ್ಸ್ ಅಲ್ಲಿ ಬರೆದಿದೆ, ವಾಟ್ಸಪ್ ಅಲ್ಲಿ ಕಳಿಸಬಹುದು ಕಂಪ್ಲೇಂಟ್. ಪ್ರಾಬ್ಲಮ್ ಇಲ್ಲ, ನಾವು ನೋಡ್ತೇವೆ, ಅಬ್ಸರ್ವ್ ಮಾಡ್ತೇವೆ. ನಿಮ್ಮ ಕಂಪ್ಲೇಂಟ್ ಎಲ್ಲ ತೆಗಿಬೇಕು ಅಂತ ಅಲ್ಲ, ಎಲ್ಲ ಬಿಡಬೇಕು ಅಂತ ಅಲ್ಲ. ಈಗ ಒಳ್ಳೆ ಟೀಚರ್ ಕಂಪ್ಲೇಂಟ್ ಮಾಡಿ ನಾನು ತೆಗಿಯೋ ಚಾನ್ಸ್ ಇಲ್ಲ. ನಾನು ಮಕ್ಕಳಿಗೆ ಕಲಿಸುವ ಟೀಚರನ್ನು ತೆಗಿಯಲ್ಲ. ಒಂದು ವೇಳೆ ಅಂಥದ್ದಿದ್ರೆ ಅಲ್ಲಿ ನಾನು ನೆಕ್ಸ್ಟ್ ಏನು ಮಾಡಬೇಕು, ಅಲ್ಲಿ ಏನು ತರಬೇಕು, ಪ್ಲಾನ್ ಆಗ್ತದೆ. ಎಲ್ಲ ಮಕ್ಕಳು ಇಂಪಾರ್ಟೆಂಟ್ ಇಲ್ಲ. ಈಗ ನನಗೆ ಇಷ್ಟು ಟೀಚರ್ ನನ್ನ ಹತ್ರ ರೈಟಲ್ ಆಗಿದೆ, ಯಾಕೆ ನನ್ನೊಟ್ಟಿಗೆ ನಿಲ್ಲೋದು ಯಾಕೆ? ಎಷ್ಟೋ ಟೀಚರ್ಸ್ನವರಿಗೆ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಟೀಚರ್ ಏನಂತ ಕ್ವಾಲಿಟಿ ಗೊತ್ತೋದು ಇದು ಇಲ್ಲಿ ಬಂದು. ಯಾಕೆಂದ್ರೆ ಬರ್ತಾರೆ, ಕಲಿಸ್ತಾರೆ, ಹೋಗ್ತಾರೆ. ಮಕ್ಕಳ ವ್ಯಾಲ್ಯೂ ಗೊತ್ತಿರಲ್ಲ. ಅವರು ಇಲ್ಲಿ ಬಂದು ಹೇಳ್ತಾರೆ, ಮಕ್ಕಳನ್ನು ಕಲಿಸುವಾಗ ಸಿಕ್ಕುವ ಒಂದು ಖುಷಿ ಇದಲ್ಲ, ಇಲ್ಲಿ ಬಂದು ನಾನು ಕಲ್ತದ್ದು. ಯಾಕಂದ್ರೆ ಅದು ಗೊತ್ತಾಯ್ತು, ಶಾಲೆ ಏನೋ ಒಂದು ಮಾಡ್ತಾ ಇದ್ದಾರೆ, ನಾವು ಮಾಡ್ಬೇಕಂತ ಹೋದಾಗ ಅದರಲ್ಲಿ ಸಿಕ್ಕೊಂದು ಟೇಸ್ಟ್, ಅದರಲ್ಲಿ ಸಿಕ್ಕೊಂದು ಇದು ಎನರ್ಜಿ ಬೇರೆ. ಆ ಎನರ್ಜಿಯನ್ನು ನೀವು ಹಾಳು ಮಾಡಿದ್ರೆ ಏನಾಯ್ತು, ಮತ್ತೆ ಸ್ಟ್ರಕ್ ಆಗ್ತದೆ. ಅದಕ್ಕೆ ನಿಮ್ಮನ್ನು ನಾನು ಕರೀತಾ ಇರೋದು. ನೆಕ್ಸ್ಟ್ ಎಲ್ಲ ಪೇರೆಂಟ್ಸ್ ಮೀಟಿಂಗ್ ಹೇಳಿದ್ರೆ ನಾವು ಮಾಡ್ಬೋದು. ಹೋದ ಟೈಮ್ ಇಲ್ಲ ನಮ್ಗೆ, ಮಳೆ ಬರ್ತಾ ಇದೆ, ರಜೆ ಹೋಗ್ತಾ ಇದೆ, ಬರ್ತಾ ಇದೆ. ನಾನು ಪೇರೆಂಟ್ಸ್ ಒಂದು ದಿವಸ ವೇಸ್ಟ್ ಮಾಡುವಾಗ ನನಗೆ ತುಂಬಾ ಟೆನ್ಷನ್ ಆಗ್ತದೆ. ಒಂದು ದಿವಸ ವೇಸ್ಟ್ ಆಗ ಆದ್ರೆ ಇದು ಮಾಡದಿದ್ರೆ ಪರವಾಗಿಲ್ಲ. ತುಂಬಾ ಜನ ಬಂದು ಜಗ ಮಾಡ್ತಾರೆ, ಪೇರೆಂಟ್ಸ್ ಮೀಟ್ ಯಾಕೆ ಮಾಡೋದಿಲ್ಲ, ಪೇರೆಂಟ್ಸ್ ಮೀಟ್ ಕಾಲ ಒಂದು ಇದು ಬರ್ದು ಹೋಗುದಾದ್ರೆ ಪರವಾಗಿಲ್ಲ. ನಾವು ಏನು ಆಗಿದೆ ಅಂತ ನನಗೂ ಗೊತ್ತಾಗ್ಬೇಕಲ್ಲ ಪೇರೆಂಟ್ಸ್. ಈಗ ನೀವು ಟೀಚರ್ ಬಂದು ಮಾತಾಡಿದ್ರಿ, ಬೈದ್ರು ಹೋದ್ರಿ, ಅಲ್ಲಿ ಮಕ್ಕಳು ಇಲ್ಲಿ ಏನು ನಡೀತಾ ಇದೆ ನನಗೆ ಗೊತ್ತಾಗ್ತದ? ನನಗೆ ಗೊತ್ತಾಗ್ಬೇಕ್ರೆ ಆ ಸಿಸ್ಟಮ್ ಅಲ್ಲೇ ಪೇರೆಂಟ್ಸ್ ಮೀಟಿಂಗ್ ಆಗ್ಬೇಕು. ನಿಮ್ಮ ಅಭಿಪ್ರಾಯ ನಾನು ಕೇಳ್ಬೇಕು. ಅದರಲ್ಲಿ ನನಗೆ ಏನೆಲ್ಲ ಮಾಡಿದ್ದೇನೆ ಅದು ಹೇಳ್ಬೋದು, ಏನೆಲ್ಲ ಮಾಡ್ಲಿಕ್ಕಿದೆ ಮಾಡ್ತಾನೆ ಹೇಳ್ಬೋದು. ಅದು ನನ್ನ ಮೈಂಡಿಗೆ ಬಂತು, ಇನ್ನೆಲ್ಲ ಮಾಡಬೇಕು, ಅದನ್ನು ಆಲೋಚನೆ ಮಾಡಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನೋಡ್ತೇವೆ. ಅದಕ್ಕೆ ಈ ಪೇರೆಂಟ್ಸ್ ಮೀಟಿಂಗ್ ನಾನು ಈ ಸಿಸ್ಟಮ್ ಅಲ್ಲಿ ಮಾಡುದು. ಯಾಕಂದ್ರೆ ಮಕ್ಕಳ ವಿಷಯ, ಹಾಗೆ ಎಲ್ಲರತ್ರ ಒಂದೇ ಹೇಳುದು, ನಾವು ಮಕ್ಕಳಿಗೆ ಬೇಕಾಗಿ ಎಲ್ಲ ಮಾಡಬೇಕು. ಅದೊಂದು ಥಿಂಕಿಂಗ್ ಮಾಡಿ.
ಮತ್ತೆ ಈ ಸ್ಕೂಲ್ಗೆ ಕಲಿಸುವವರು ಎಲ್ಲರಿಗೆ ಆ ನಿಯತ್ತಿಯಲ್ಲೇ ಕಲಿಸಿ, ಯಾಕಂದ್ರೆ ಮಕ್ಕಳ ಎಲ್ಲ ನಿಯತ್ತಿದೆ, ಆದ್ರೂ ಸಪೋರ್ಟ್ ಕೊಡ್ಲಿಕ್ಕೆ ರೆಡಿ ಅಲ್ಲ. ನನಗೆ ಕೆಲಸ ಇದೆ, ನಮ್ಮ ಕೆಲಸ ಮಧ್ಯದಿದೆ, ಅದು ಹೇಳ್ಬೇಡಿ. ನಿಮಗೆ ಕೆಲಸ ಇದೆ, ನಿಮಗೆ ಕೆಲಸ ಇದೆ, ನಾವು ಬಿಟ್ರೆ ಹಾಳಾಗುದು ಯಾರು? ಮಗು. ನಾವು ಇಲ್ಲಿ ನಿಂತದ ಮಗು ನಲ್ಲದು ಮಾಡ್ಲಿಕ್ಕೆ. ನಿಮಗೆ ಮಕ್ಕಳನ್ನು ಇಂಪ್ರೂವ್ಮೆಂಟ್ ಇಲ್ಲ, ಸ್ಕೂಲಲ್ಲೇ ಕಲಿಸಿ ಸಾಕು ಅಂತ ಹೇಳಿದ್ರೆ ಅದು ಫ್ಲಾಪ್. ಅವರು ಇಲ್ಲಿಗೆ ಹಾಕುದೇ ವೇಸ್ಟ್. ನಾನು ಹೇಳುದು, ನಿಮ್ಮ ಮಗುವನ್ನು ಏನೋ ಒಂದು ಒಳ್ಳೆದು ಮಾಡಬೇಕು, ಒಳ್ಳೆ ಕಲಿಸ್ಬೇಕು, ಒಳ್ಳೆ ಲೆವೆಲ್ಗೆ ತರಬೇಕು. ನಾವು ಅವತ್ತಿಗೆ ನಿಯತ್ತಿದ್ದವ್ರು ಹಾಕಿದ್ರೆ ಚಾನ್ಸ್. ಹಲವು ಮಕ್ಕಳಿಗೆ ಆಗಲ್ಲ. ಯಾಕಂದ್ರೆ ಮೆಸೇಜ್ ಬರ್ತಾ ಇದೆ, ಮೆಸೇಜ್ ಬಂದನ್ನು ನೀವು ಅಬ್ಸರ್ವ್ ಮಾಡಿ. ಯಾಕಂದ್ರೆ ನಮಗೆ ಜಾಸ್ತಿ ಆಗಲ್ಲ ಮಕ್ಕಳನ್ನು, ಏನ್ ಮಾಡ್ಲಿಕ್ಕೆ ಆಗ್ತದೆ? ಈಗ ನಿಮ್ಮ ಮಗು ಉದಾಹರಣೆ ಹೇಳುದು, ಕಲಿಯುವುದಿಲ್ಲ. ಒಂದು ಸರಿ ಎದಿಸ್ಬೋದು, 2 ಸರಿ ನಾನು ಬಂದು ಎದಿಸ್ಬೋದು, ಎಲ್ಲ ಮಾಡ್ಬೋದು. ಅದು ಆಗದಿದ್ರೆ ಬಿಟ್ಟು ಬಿಡುದ? ನಾನೇನು ಮಾಡ್ಬೇಕು? ನಿಮ್ಮ ಹೆಲ್ಪ್ ಇರ್ಬೇಕಲ್ಲ. ತುಂಬಾ ಜನಕ್ಕೆ ಅದು ಆಗುದಿಲ್ಲ, ಬೈತಾರೆ ಫೋನ್ ಮಾಡಿ. ಯಾಕೆ ನೀವು ಕಲಿಸುವುದಿಲ್ಲ? ಅಲ್ಲೇ ನಿಮಗೆ ಕಲಿಸ್ಲಿಕ್ಕೆ ಆಗೋದು. ಅದಕ್ಕೆ ಹೇಳುದು 45 ಮಿನಿಟ್ ಒಂದು ಪೀರಿಯಡ್, ಅದರಲ್ಲಿ ನಾವು ರಿವಿಷನ್ ಕೊಡ್ತೇವೆ, ನೋಟ್ಸ್ ಕೊಡ್ತೇವೆ. ಅದನ್ನು ರೀಡಿಂಗ್ ಮಾಡ್ಬೇಕಾದಲ್ಲಿ ಮನೆಯಲ್ಲಿ ಮಾಡಿಸೋದು ಯಾರು ಮಾಡ್ಬೇಕಾದದ್ದು? ಪೇರೆಂಟ್ಸ್. ನೀವೇ ಮೈಂಡ್ ಮಾಡೋದಿದ್ರೆ ಮಗು ಇತ್ತು. ತುಂಬಾ ಗೌರವವಾಗಿ ತೆಗೀರಿ. ಜೀವನವನ್ನು ಹಾಳು ಮಾಡಬೇಡಿ ಮಕ್ಕಳದು. ಮಕ್ಕಳ ಜೀವನವನ್ನು ನೀವು ಹಾಳು ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಹಾಳು ಬೇಕಂತ ಮಾಡಲಿಲ್ಲ, ನಿಮ್ಗೆ ಗೊತ್ತಿಲ್ಲದ ಆಗ್ತಾ ಇದೆ. ನೀವು ಮಕ್ಕಳಿಂದ ಹೋಗಿ, ಮಕ್ಕಳ ಕಲಿಕೆಯಿಂದ ಹೋಗಿ ದುಡೀರಿ. ದುಡ್ಡು ಮಾಡಬೇಡಿ ಅಂತಲ್ಲ, ದುಡ್ಡು ಎಲ್ಲರೂ ಮಾಡಬೇಕು. ಆದರೂ ಇಂಪಾರ್ಟೆಂಟ್ ವಿಷಯ ಮಕ್ಕಳ ಕಲಿಕೆ. ಫಸ್ಟ್ ಹೆಲ್ತ್, ಅದರೊಟ್ಟಿಗೆ ನಮ್ಮ ನಾಲೆಜ್, ನಮ್ಮ ಕಲಿಕೆ. ಅದೇ ತರ ಮಕ್ಕಳ ಹೆಲ್ತ್, ನಾಲೆಜ್, ಕಲಿಕೆ. 500 ರೂಪಾಯಿ ಇದ್ರು ಮಕ್ಕಳನ್ನು ಸಾಕ್ಬೋದು, 5,000 ಇದ್ರು ಮಕ್ಕಳನ್ನು ಸಾಕ್ಬೋದು, 50,000 ಇದ್ರು ಮಕ್ಕಳನ್ನು ಸಾಕ್ಬೋದು, 100 ರೂಪಾಯಿ ಇದ್ರು ಮಕ್ಕಳನ್ನು ಸಾಕ್ಬೋದು. ವಿಷಯ ಅಷ್ಟೇ, ನಮ್ಮ ಥಿಂಕಿಂಗ್ ಹೇಗಿದೆ ಹಾಗೆ ಹೋಗ್ತದೆ. ಈಗ ಕಷ್ಟದವರು ಜೀವನ ಮಾಡ್ತಾರೆ, ರೋಡ್ ಸೈಡಲ್ಲಿ ಇದ್ದವರು ಮಕ್ಕಳನ್ನು ಸಾಕ್ತಾರೆ, ಐಷಾರಾಮ್ ಜೀವನ ಮಾಡಿದ್ರು ಮಕ್ಕಳು ಸಾಕ್ತಾರೆ. ನಾನು ಹೇಳಿದಲ್ಲ, ಇದೇನಿಲ್ಲ, ಚಾಯ್ ಮಾರಲು ಅವಲಿಗೆ ಹೋಗಿದ್ದಾರೆ. ವಿಷಯ ಮಕ್ಕಳ ಕಲಿಕೆ, ಮಕ್ಕಳ ಮೆಂಟಾಲಿಟಿ, ಇದೆಲ್ಲ ನಾವು ಪೇರೆಂಟ್ಸ್ ಚೇಂಜಸ್ ಮಾಡ್ಬೇಕು. ಇಲ್ಲಿ ಸಿಗುದು ಬೆಳಿಗ್ಗೆಯಿಂದ ಸಂಜೆ ತನಕ, ಸಂಜೆಯಿಂದ ಬೆಳಿಗ್ಗೆ ತನಕ ಸಿಗುದು ಯಾರಿಗೆ? ತಂದೆ ತಾಯಿಯ ಮಾತು ಹೇಗಿರ್ತದೆ? ಮನೆಯಲ್ಲಿ ಫೈಟು, ತಂದೆ ತಾಯಿ ಬೈಯುವುದು, ಒಬ್ಬರಿಗೊಬ್ಬರಿಗೆ ಫೈಟು. ನಾನು ಹೇಳಿದಲ್ಲ, ಡೀಲ್ ಇಲ್ಲ, ಜೀವನದ ಜಾಗ ಅವ್ರಿಗೂ ಗೊತ್ತಿಲ್ಲ. ನೀವು ಒಂದು ದಿವಸ ಫೈಟ್ ಹೇಗೆ ಹೇಳಿದ್ರೆ, ಒಂದು ಕೋಪದಲ್ಲಿ ಮಾತಾಡಿ ಅದನ್ನು ಟೇಸ್ಟಿಂದ ತೆಗಿಬೇಕು. ಗಂಡಾಗಲಿ ಹೆಂಡತ್ತಾಗಲಿ. ಅದು ಇಲ್ಲಿ ಬರ್ತಾ ಇಲ್ಲ ನಮ್ಮ ಇದು ಮ್ಯಾಟ್ರಲ್ಲಿ. ಯಾಕೆ ಬರುದಿಲ್ಲ? ಜೀವನ ಗೊತ್ತಿಲ್ಲ. ಜೀವನ ಗೊತ್ತಿಲ್ಲದ ಕಾರಣ ನಮ್ಮ ಇಲ್ಲಿದೊಂದು ಕಲ್ಚರ್ ಅದು. ಯಾಕಂದ್ರೆ ಹೆಲ್ತ್ ಏನಂತ ಗೊತ್ತಿಲ್ಲ, ಜೀವನ ಏನಂತ ಗೊತ್ತಿಲ್ಲ. ಟೋಟಲ್ ಗೊತ್ತಿದೆ, ದುಡ್ಡು ಮಾಡಬೇಕು, ಹ್ಯಾಪಿ ಮಾಡಬೇಕು. ಹ್ಯಾಪಿ ಎಲ್ಲ ಸಿಗ್ಬೇಕಾದ್ರೆ ಫಸ್ಟ್ ಹೆಲ್ತ್ ಸರಿ ಆಗ್ಬೇಕು, ಎರಡದು ನಮ್ಮ ಜೀವನ ಶೈಲಿ ಸರಿಯಾಗಬೇಕು. ಆ ಸರಿಯಾಗಲು ನಮ್ಮ ಹೆಲ್ತ್ ಎಲ್ಲ ಕ್ಲಿಯರ್ ಆಗ್ತದೆ, ನಂತರ ನಮ್ಮ ಹ್ಯಾಪಿನೆಸ್ ಬರಬೇಕು. ಅದಕ್ಕೆ ನೀವು ಫಸ್ಟ್ ಮನೆ ಸಿಸ್ಟಮ್ ರೆಡಿ ಮಾಡಬೇಕು. ಈ ಆ್ಯಕ್ಚುಲಿ ಅಷ್ಟು ಗೌರವ ಇದೆ. ಒಂದು ಮಗು ಒಳ್ಳೇದಾಗ್ಬೇಕಾದ್ರೆ ಮನೆ ಸಿಸ್ಟಮ್ ಒಳ್ಳೇದಾಗದಿದ್ರೆ ಆಗುದಿಲ್ಲ. ನೀವು ಎನಿಸ್ಬೇಡಿ ನಾವು ಈಗ ಮಾಡೋ ತರ ಮಗು ಮಾಡುದಿಲ್ಲ ಅಂತ. ಇಲ್ಲ, ಮಗು ಬ್ರೈನ್ ವರ್ಕ್ ಆಗ್ತಾ ಇದೆ. ಈಗ ನಾವು ಕಲಿಸಿದಲ್ಲ, ಈಗ ಇವತ್ತು ಕಲಿಸಿದ ನಾಳೆ ಹೊರಗೆ ಬರ್ಬೇಕಂತ ಇಲ್ಲ. ತುಂಬಾ ಮಕ್ಕಳಿಗೂ 1 ಇಯರ್ ಆದ ನಂತರ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ಲೇಟ್, ಸ್ವಲ್ಪ ಬ್ರೈನ್ ವರ್ಕ್ ಆಗಿ ಅದು ಅವರ ಹೊರಗೆ ತೆಗೆಯುವಾಗ ಟೈಮ್ ಹಿಡಿಯುತ್ತದೆ ಮಕ್ಕಳದು. ಆಗ ಅದೇ ತರ ನೀವು ಮಾಡುವ ಪ್ರತಿಯೊಂದು ಇದನ್ನು ಮಕ್ಕಳು ಅಬ್ಸರ್ವ್ ಮಾಡ್ತಾರೆ. ಅವರ ಜೀವನ ಶೈಲಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೆ ನಮ್ಮ ಜೀವನ ಶೈಲಿ ಸರಿ ಮಾಡಬೇಕು. ನಮ್ಮ ಮನೆಯಲ್ಲಿ ಹ್ಯಾಪಿನೆಸ್ ತರಬೇಕು, ಸಂತೋಷ, ಹ್ಯಾಪಿ, ಎಂಜಾಯ್ಮೆಂಟ್ ತರಬೇಕು. ಅದು ನೀವು ಡೀಲ್ ಮಾಡಬೇಕು. ಮಾಡಿ ತಂದಾಗ ಮಕ್ಕಳ ವಿಷಯದನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಮಕ್ಕಳದಲ್ಲಿ ಎಷ್ಟು ರೈಟ್ಸ್ ನಿಮಗಿದೆ, ಎಷ್ಟು. ಈಗ ಸ್ವಲ್ಪ ಜನ ನನ್ನ ದುಡಿಯೋದು ಮಾತ್ರ ಅಂತ ಹೇಳ್ತಾರೆ, ಬಾಕಿಯೆಲ್ಲ ನಿಮಗೆ. ಅದು ಆಗಬಾರ್ದು. ಅಲ್ಲೇ ಅವ್ರ ತಂದೆಗೂ ಪವರ್ ಇರಬೇಕು. ಇದ್ರೆ ಮಾತ್ರ ಮಗುವನ್ನು ಇಬ್ಬರು ಸೇರಿದ್ರೆ ಮಾತ್ರ ಸರಿ ಮಾಡಲಿಕ್ಕೆ ಆಗುತ್ತೆ. ಮನೆಯಿಂದ ಸರಿ ಮಾಡುವಾಗ ಅವರು ಸ್ಕೂಲ್ಗೆ ಬರುವಾಗ ಅದೇ ಸಿಸ್ಟಮ್ ಅಲ್ಲಿ ಬರ್ತಾರೆ. ಆ ಸಿಸ್ಟಮ್ ಅಲ್ಲಿ ಒಂದು ನಾವು ಅದನ್ನು ಕೊಡ್ತೇವೆ. ನೀವು ಅದೇ ಸಿಸ್ಟಮ್ ಅಲ್ಲಿ ನೀವು ಬಡಿಯುವುದು ಅದೆಲ್ಲ ಇಂಪಾರ್ಟೆಂಟ್. ನಿಮ್ಮ ಕ್ವಾಲಿಟಿಯಿಂದ ಮಕ್ಕಳು ಚೇಂಜಸ್ ಆಗೋದು ಇಂಪಾರ್ಟೆಂಟ್. ನಿಮ್ಮ ಕ್ವಾಲಿಟಿ ಹೇಗಿರ್ತದೆ ಅದೇ ತರ
ಸ್ವಲ್ಪ ಮಕ್ಕಳು ರಫ ಮಾತನಾಡ್ತಾರೆ, ಆಗ ತಂದೆ ಚಪ್ಪಲಿ ಕೊಡ್ತಾರೆ. ನನ್ನ ಮಗುವ ಮಾತಿಗೆ ಮಾತು ಕೊಡ್ತಾರೆ. ಅದು ಹಾಳು ಮಾಡುದು ನೀವು. ಅದು ಮಕ್ಕಳನ್ನು ನೀವು ಹಾಳು ಮಾಡುದು. ಮಕ್ಕಳನ್ನು ಅಲ್ಲಿಂದವೇ ಸರಿ ಮಾಡ್ತಾ ಬನ್ನಿ. ಚಿಕ್ಕದಿಂದವೇ ಮಕ್ಕಳ ಕಲ್ಚರ್ ಅಲ್ಲಿಂದವೇ ಸರಿ ಮಾಡ್ತಾ ಬನ್ನಿ. ಯಾಕೆ ಹೇಳಿದ್ರೆ, ನಾನು ಸ್ಕೂಲ್ ಮಾಡುವಾಗ ನನಗೆ ಹೇಳಿದ್ದು, ನಿನಗೆ ಸಾಧ್ಯ ಇಲ್ಲ ಮಕ್ಕಳನ್ನು ಸರಿ ಮಾಡ್ಲಿಕ್ಕೆ. ಹೀಗೆ ನಾನು ಹೇಳ್ತೇನೆ, ಒಂದು ಮಕ್ಕಳನ್ನು ಸಾಧ್ಯ ಮಾಡಲಿಲ್ಲ ಹೇಳಿದ್ರು ಟೀಚರನ್ನು ಮಾಡ್ಬೋದು. ಯಾಕೆ ಹೇಳಿದ್ರೆ, ನನಗೆ ಒಳ್ಳೆ ಟೀಚರ್ ಹತ್ರ ಹೋಗಿ ಯಾರನ್ನು ಬರ್ತಾರೆ, ದುಡ್ಡು ಕೊಡೋಕೆ, ಸಂಬಳ ಕೊಡೋಕೆ ಎಲ್ಲ ಓಡ್ಕೊಂಡು ಬರ್ತಾರೆ. ಟೀಚರನ್ನು ಸರಿ ಮಾಡ್ಬೋದು. ಮಕ್ಕಳನ್ನು ಇಷ್ಟು ಈಸಿ ಅಂತ ನನಗೆ ಗೊತ್ತಿರಲಿಲ್ಲ. ಮಕ್ಕಳನ್ನು ನನಗೆ ಯಾರೋ ಅಲ್ಲಿ ಬೈದಿದ್ದಾರೆ. ಇಲ್ಲಿ 8th ಸ್ಟ್ಯಾಂಡರ್ಡ್ ಮಕ್ಕಳು, 7th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಮಕ್ಕಳ ಪೇರೆಂಟ್ಸ್ ಹೋಗಿ ಕೇಳಿ, ಯಾರೋ ನನಗೆ ಬೈದಿದ್ದಾರೆ. ಇವ್ರು ನಾನು ಕಾರ್ ಬರೋಕೆ ಇವ್ರು ಬಂದು ನಿಂತಿದ್ದಾರೆ. ಮಕ್ಕಳು ಬಿಡಲ್ಲ ಸರ್, ನಮ್ಮನ್ನು ಬರಿಮಣ ಬೈತಾ ಇದ್ದಾರೆ. ನನಗೆ ಕಣ್ಣಿಗೆ ನೀರು ಬಂತು. ನಾನು ವಿಡಿಯೋದಲ್ಲಿ ನೋಡಿದ್ದೇನೆ, ಸಾರಿಂದ ಹೋಗೋದು, ಸಾರುವಾಗ ಕೂಗುವುದು. ನಾನು ನಾಟಕ ಅಂತ ಅನಿಸ್ತಾ ಇದ್ದೆ. ಹಾಗೆ ಗೊತ್ತಾಯ್ತು, ಮಕ್ಕಳನ್ನು ಪ್ರೀತಿ ಮಾಡಿದ್ರೆ ಮಕ್ಕಳು ನಿಮ್ಮನ್ನು ರಿಟರ್ನ್ ಮಾಡ್ತಾರೆ. ಇಲ್ಲಿದ್ದ ಬೇರೆ ನಿಮ್ಮ ಮಕ್ಕಳು, ನಂದಲ್ಲ. ನನ್ನ ಮಕ್ಕಳು ಇಲ್ಲಿ ಬಂದ ಅಂತ ನಮ್ಮ ಮಕ್ಕಳಾಗಿದ್ದು. ನಿಮ್ಮ ಮನೆಯಲ್ಲಿರೋ ಮಗು ನನಗೆ ಯಾರೋ ಬೈತಿದ್ದಾರೆ ಅಂತ ಎದ್ದು ನಿಂತಿದ್ದಾರೆ. ಅದೇ ತರ 9th 8th ಹೆಣ್ಣು ನನ್ನ ಆಫೀಸಲ್ಲಿ ಇದ್ದಾರೆ. ನಿಮ್ಮ ಮಕ್ಕಳು ಎಲ್ಲ ಇದ್ದಾರೆ. ನಿಮ್ಮ ಮಗಳು ಇರ್ಬೇಕದಲ್ಲಿ ತುಂಬಾ ಮಕ್ಕಳಿದ್ದಾರೆ. 8th 9th ಎಲ್ಲ ಮನೇಲಿ ಹೋಗ್ತೇವೆ. ಸರ್ ನಿಮ್ಮ ಮೇಲೆ ಕೇಸ್ ಮಾಡಿದ್ದಾರೆ ಅಂತೇಳಿ. ಕೇಸನ್ನು ಮಾಡಿದ್ದು 3 ಮಕ್ಕಳು. 3 ಮಕ್ಕಳ ಫೀಸು ನನಗೆ ಕಷ್ಟ ಅಂತ ಕಟ್ಟದಿದ್ರೆ ಎಲ್ಲರೂ ಇಲ್ಲಿದೊಂದು ಪ್ರಾಬ್ಲಮ್ ಇದೆ, ಅದನ್ನು ಮತ್ತೆ ಹೇಳ್ತಾರೆ. ಅವ್ರು ಕೇಸ್ ಕೊಟ್ಟು ನಾನು ಹೇಳಿದ್ದು ಎಕ್ಸಾಮ್ ಕೊಡಲ್ಲ. ಇನ್ನು ಹೋದ ವರ್ಷ ಯಾರಿಗೆ ಎಕ್ಸಾಮ್ ಕೊಡೋದು ನಾನು ಬಾಕಿ ಹಾಕಿದ್ದೇನೆ. ಎಲ್ಲರೂ ಕೊಟ್ಟಿದ್ದಲ್ಲ. 4-5 ಮಕ್ಕಳು ಚೆಕ್ ಕೊಟ್ಟರು, ಈಗಲೂ ಇದೆ 50,000 ಚೆಕ್. ಕೇಸ್ ಕೊಟ್ಟು ನನಗೆ ಬಂದದ್ದು ಇದು ಬಂದದ್ದು ಯಾರು? ನಿಮ್ಮ ಸರ್ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬರಲಿ ನಾಳೆ ಸರ್ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ. ನಿಮ್ಮ 8th 9th ಮಕ್ಕಳ ಹತ್ರ ಕೇಳಿ. ನಾನಲ್ಲ, ನಾನು ಕರೀಲಿಲ್ಲ. ನೀವು ಟೆನ್ಷನ್ ಮಾಡಬೇಡಿ. ಮತ್ತೆ ಹೋಗಿ ಹೇಳ್ತಾರೆ, ಸಾರಿಗೆ ಟೆನ್ಷನ್ ಇಲ್ಲ, ನಾವು ಸುಮ್ಮನೆ ಟೆನ್ಷನ್ ಮಾಡ್ತಾ ಇರೋದು. ಸಾರಿ ಹಾಕ್ತೇಲಿದ್ದಾರೆ ಕೇಸ್ ಕೊಟ್ಟು. ನನಗೇನು ವಿಷಯ ಹಾಕಿ, ನಾನು ಮಕ್ಕಳಿಗೆ ಕಳಿಸ್ತಾ ಇರೋದು. ನಾನು ಕೊಲೆಗಾರ ಮಾಡೋದಲ್ಲ. ಒಂದು ವೇಳೆ ಜೈಲು ಸಿಕ್ಕಿದ್ರೆ ಮಕ್ಕಳಿಗೆ ಬೇಕಾಗಿದ್ದು, ನೋ ಪ್ರಾಬ್ಲಮ್. ಸಿಗಲ್ಲ, ಅದು ಬೇರೆ ವಿಷಯ. ಸಿಗಿದ್ರೆ ಏನು ಪ್ರಾಬ್ಲಮ್? ನಾನು ಮಾಡಿದ್ದಾನೆ, ಏನೋ ಒಂದು ಒಳ್ಳೇದು ಮಾಡ್ಲಿಕ್ಕೆ ಹೋಗ್ತಾರೆ. 3 ಮಕ್ಕಳು ಇಲ್ಲದೊಂದು ಪ್ರಾಬ್ಲಮ್ ಇದೆ. ಒಂದು ಮನೆಯಿಂದ 2, 3, 4 ಮಕ್ಕಳು ಬರ್ತಾರೆ, 2,000 ಕಟ್ತಾರೆ, ಹೋಗ್ತಾರೆ, ಮತ್ತೆ ಬರಲ್ಲ. ನಾವು ಹೇಗೆ ಮುಂದೆ ತಗೊಂಡು ಹೋಗ್ಬೇಕು? ಮಂತ್ 8 lakhs ರೂಪಾಯಿ ಮಂತ್ ಅಲ್ಲಿ ಬೇಕು. ಎಷ್ಟು ವರ್ಷ ನನಗೆ ಮುಂದೆ ತಗೊಂಡು ಹೋಗ್ಬೋದು? ಅದು ಟೈಮ್ ಟು ಟೈಮ್ ಕಟ್ಟಿ ಅಂತ ನಿಮಗೆ ಕಂತು ಕೊಡೋದು. ನನಗೆ ಈ ವರ್ಷ ನಾನು ಕಂತು ಕೊಡೋದು ಕಮ್ಮಿ ಮಾಡುತ್ತಿದ್ದೆ. ಮತ್ತೆ ನನಗೆ ಕಷ್ಟದವ್ರು ತುಂಬಾ ಜನ ಇರ್ತಾರಲ್ಲ, ಮತ್ತೆ ಕಂತು ಕೊಟ್ಟೆ. ನಾನು ಕಂತು ಕೊಡೋದಿಲ್ಲ, ದುಡ್ಡು ಕಟ್ಟ. ನಾನು ಸ್ವಲ್ಪ ಮಕ್ಕಳು ಸಾಕು, ದುಡ್ಡು ಕಟ್ಟುವವರು ಮಾತ್ರ ಬನ್ನಿ ಅಂತ ಹೇಳಿದ್ರೆ ನನಗೆ ಪ್ರಾಬ್ಲಮ್ ಇದೆಯಾ? ಈಗ ಕೇಸ್ ಕೊಟ್ಟನು ಬಂದ, 3 ಮಗು, ಈಗ ಒಂದು ಹೊಸತ್ತಿದೆ, 4 ಇದೆ, 4 ಲಿಸ್ಟ್ ಕೊಟ್ಟೆ. ಬಸ್ಸುದು, ಫುಡ್ಡುದು, ಫುಲ್ ಫೀಸ್ ಕಟ್ಟಿ ಅಂತ. ಅದಕ್ಕೆ ಹೋಗಿ ಕೇಸ್ ಕೊಟ್ಟ. ಬಂದ್ರು, ಸರ್ ಏನು ಮಾಡಬೇಕು? ಫುಲ್ ಫೀಸ್ ನನಗೆ ಬೇಕು, ಅದಕ್ಕೆ ತೆಗಿತೇನೆ ಸರ್. ನಾನು ಪ್ರೈವೇಟ್ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ ಅಲ್ಲ, ಸರ್ಕಾರದ ಅನುದಾನ ಇಲ್ಲ. ನಾನು ಫುಲ್ ಫೀಸ್ ಕಟ್ಟಿದ್ರೆ ಆ ಮಕ್ಕಳನ್ನು ತೆಗಿತಾನೆ ಹೇಳಿದ್ದೇನೆ. ಓಕೆ, ಸಿಗ್ನೇಚರ್ ತೆಗೆದ್ರು, ಅವರು ಅರ್ಥ ಆಯ್ತು. ಏನೋ ಒಂದು ನಡೀತದೆ ಅನಿಸುತ್ತದೆ. ಇದು ಪ್ರೈವೇಟ್ ಸ್ಕೂಲು, ದುಡ್ಡು ಕಟ್ಟಬೇಕು ನೀವು. ನಾವು ಮಕ್ಕಳಿಗೆ ಟಾರ್ಚರ್ ಕೊಡುವುದಿಲ್ಲ. ನೀವು ಮಕ್ಕಳಿಗೆ ಟಾರ್ಚರ್, ಮಕ್ಕಳಿಗೆ ನಾವು ಕೇಳಿದ್ದೇವೆ ದುಡ್ಡು. ನಾವು ನಿಮ್ಮ ಹತ್ರ ಸ್ಕೂಲ್ ಎಂಟ್ರಿ ಮಾಡೋದು ಅವ್ರ ಹತ್ರ ಕೇಳಿದ್ವಿ, ಪೇರೆಂಟ್ಸ್ ಹತ್ರ. ಅವ್ರಿಗೆ ಮಕ್ಕಳಿಗೆ ಟಾರ್ಚರ್ ಹೇಳಿದ್ರೆ ಸುಳ್ಳಲ್ಲ. ಸ್ಕೂಲೇ ಸ್ಟಾರ್ಟ್ ಆಗಿರಲಿಲ್ಲ, ಅಷ್ಟೇ ಇರುವುದು. ನಾನು ಹೇಳಿದಷ್ಟೇ, ನೀವು ಪರ್ಫೆಕ್ಟ್ ಆಗಿ ಕಟ್ಟಿ. ಈ ವರ್ಷ ನಾನು ಹೇಳಿದೆ, ಯಾರು ಪರ್ಫೆಕ್ಟ್ ಆಗಿ ಕಟ್ತಾರೆ ನೆಕ್ಸ್ಟ್ ಅವ್ರಿಗೆ ಇನ್ಸ್ಟಾಲ್ ಮಾಡ್ತೀವಿ. ಇಲ್ಲದ್ರೆ ಯಾಕೆ ನಾವು ಸುಮ್ಮನೆ ಜಗಳ ಮಾಡ್ಬೇಕು? ನಾನು ಮಕ್ಕಳು ಸ್ವಲ್ಪ ಸಾಕು, ನನ್ನ ಹತ್ರ ಬಂದು 1 ಮಗು ಆದ್ರೂ ಸಾಕು, ಕಲಿಸಿ ನಾನು ಅವರನ್ನು ಒಳ್ಳೇದು ಮಾಡಿದ್ರೆ ಅದೇ ನನಗೆ ಸಾಕು. ನನಗೆ ಇಲ್ಲಿಗೆ ಬೇಡ, ಆಸ್ಟ್ರೇಲಿಯಾಕ್ಕೆ ನನಗೆ ಸಿಕ್ಕಿದ್ರೆ ಸಾಕು. ಟೋಟಲಿ ಮಗು ಒಳ್ಳೇದಾಗಬೇಕು, ಇಲ್ಲಿ ಬಂದ ಮಗು. ಅದಕ್ಕೆ ನಾವು ಹೇಳ್ತಾ ಇರೋದು, ಈ ಫೀಸ್ ವಿಷಯ ಅದು ಪರ್ಫೆಕ್ಟ್ ಆಗಿ ನೀವು ಕಟ್ಟೋದು, ಅದು ನಿಮ್ಮದು ವಿಷಯ. ನಿಮಗೆ ಯಾಕೆ ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ರೆ ಕಷ್ಟ ಆಗಬಾರದು. 2ನೇದು, ನಿಮಗೆ ಏನಾದರೂ ಮಕ್ಕಳ ವಿಷಯದಲ್ಲಿ ಮಾತಾಡ್ಲಿಕ್ಕಿದ್ರೆ ಒಂದು ಟೈಮಿಂಗ್ ಕೇಳಿ, ಯಾವಾಗಲೂ ಆಗ್ಬೋದು. ಸಂಡೇ ಆದರೂ ಪರವಾಗಿಲ್ಲ, ನನ್ನ ಮನೆ ಇದೆ, ಬನ್ನಿ, ನಾನು ರೆಡಿ ಇದೆ ಮಕ್ಕಳ ವಿಷಯದಲ್ಲಿ ಮಾತಾಡಲಿಕ್ಕೆ. ಕುತ್ಕೊಂಡು ಮಾತನಾಡುವ, ಪ್ಲಾನಿಂಗ್ ಹಾಕುವ, ಏನು ಮುಂದೆ ತಗೊಂಡು ಹೋಗುದು ಐಡಿಯಾ ಮಾಡುವ. ಅರ್ಥ ಆಗ್ತದ? ಈಗ ಸ್ವಲ್ಪ ಅರಬಿಕ್ಕಿದು ಮಾರ್ಕ್ಸ್ ತೆಗೆಯುವುದು ಕಮ್ಮಿ. ಹೋದ ವರ್ಷ ಇದೇ ಮಾತು ಹೇಳಿದ್ದಾರೆ. ಲಾಸ್ಟ್ ಮೂಮೆಂಟ್ ಬಂದು ಹೇಳಿದ್ರು, ಮಗು ಮುಂಚೆಗಿಂತ ಅರಬಿಯಲ್ಲಿ ಓದ್ತಾ ಇದೆ. ಸರಿ, ಈ ವರ್ಷ ಕೊಟ್ಟ ಕಿತಾಬು 2 years ಕೋರ್ಸು, 2.5 ಬರ್ಲಿಕ್ಕೆ ಚಾನ್ಸಸ್ ಇದೆ. ಒಂದು ವೇಳೆ ಅದು 3 years ಹೋಗಿ ಚಾನ್ಸಸ್ ಇದೆ.
ನೆಕ್ಸ್ಟ್ ಇಯರ್ ನಿಮಗೆ ಅರಬಿಕ್ ಬುಕ್ಸ್ ತೆಗಿಲಿಕ್ಕೆ ಚಾನ್ಸಸ್ ಸಿಗುವುದಿಲ್ಲ. ಅರ್ಥ ಆಯ್ತಾ? ಯಾಕೆಂದ್ರೆ ಲ್ಯಾಂಗ್ವೇಜ್ ಕೋರ್ಸ್ ಅದು ಅಷ್ಟು ಈಸಿಯಲ್ಲಿ 1 ತಿಂಗಳಲ್ಲ, 1 ತಿಂಗಳ 2 ತಿಂಗಳಲ್ಲಿ ಮುಗಿಯುವ ವಿಷಯ ಅಲ್ಲ. ಸ್ಕೂಲ್ ಸ್ಟಾರ್ಟ್ ಆಗಿ ಮರು ದಿವಸ ಸ್ಟಾರ್ಟ್, ಹೋದ ವರ್ಷ ಸಾಕಾಗಲ್ಲ. 1 ತಿಂಗಳಾಗ್ಲಿಲ್ಲಪ್ಪ. ನಾ ಕೊಟ್ಟದ್ದು ಸರಫು ಬುಕ್ಸ್. ಈ ಬುಕ್ಸ್ ಎಲ್ಲ ಕಲಿಬೇಕಾದ್ರೆ 2 ಇಯರ್ಸ್ ಕೋರ್ಸ್ ಅದು ಮಿನಿಮಮ್ ನಮ್ಮ ಟಾರ್ಗೆಟ್. ಅದು ಮಗುಗೆ ಎಷ್ಟು ಬೇಕು ಅಷ್ಟೇ ಕೊಟ್ಟು ಹೋಗುದು, ಮುಗಿಸುದು, ಪ್ಲಾನ್ ಮುಗಿಸುದಲ್ಲ. ಇದು ಸಬ್ಜೆಕ್ಟ್ ಮುಗಿಸಿ ಬರುವ ವರ್ಷಕ್ಕೆ ಹೊಸ ಸಬ್ಜೆಕ್ಟ್ ಅದಲ್ಲ ನಮ್ದು. ಆ ಸಬ್ಜೆಕ್ಟ್ ಹೇಗೆ ಮುಗಿಸ್ತದೆ ಅದೇ ತರ ಹೋಗ್ತದೆ. ಟೋಟಲಿ ನನ್ನ ಪ್ಲಾನ್ ಹೇಗೆ ಹೇಳಿದ್ರೆ, ಒಂದು ಮಗು ಒಂದು ಪ್ರಮಾಣ ಕಿತಾಬ್ ಕುರಾನ್ ಹೋಗ ಮೀನಿಂಗ್ ಬರಬೇಕು, ಒಂದು ಹದೀಸ್ ಕಿತಾಬ್ ಓದುವಾಗ ರೀಡಿಂಗ್ ಮಾಡುವಾಗ ಆಗ್ಬೇಕು. ಇದು ನನ್ನ ವಿಷಯ. ಇದಕ್ಕೆ ಸಪೋರ್ಟ್ ನೀವು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮುಗಿಬೇಡಿ. ಈಗ ಹೋದ ವರ್ಷದ ತುಂಬಾ ಹೈಯೆಸ್ಟ್ ಮಕ್ಕಳು ನಮ್ಮ ಕಿತಾಬ್ ನೋಡಿದ್ರೆ ಕಷ್ಟ ಆಗ್ತದೆ ಅಂತ ಇದ್ರು. ನಮ್ಮನೆ ಮಕ್ಕಳಿಗೆ ಮಾತಾಡುವಾಗ ಹೇಳಿದೆ, ನಾನು ಹೋದ ವರ್ಷದ ಬುಕ್ಸ್ ಕೊಟ್ಟರೆ ನೀವು ರೆಡಿ ಇದ್ದೀರಾ? ಕಷ್ಟ ಆಗ್ತದೆ ಫಸ್ಟಿಗೆ. ಇಲ್ಲ ಸರ್ ಅದು ಈಸಿ. ಅವತ್ತು ನೀವೇನು ಹೇಳಿದ್ರಿ? ಮೊಮ್ಮಗಳದ್ದು ಕೇಳಿದೆ, ಎಲ್ಲರದ್ದು ಕೇಳಿದ್ದೇನೆ. ಅವತ್ತು ಹೇಗೆ ಹೇಳಿದ್ರಿ? ಕಷ್ಟ ಆಗ್ತದೆ ಸರ್. ನಾನು ಹೇಳಿದೆ 1 ಇಯರ್ಸ್ ನೀವು ವರ್ಕ್ ಮಾಡಿ, ನಿಮ್ಮ ಫ್ಯೂಚರ್ಗಾಗಿ ನೀವು ವರ್ಕ್ ಮಾಡಿ, ನಿಮ್ಮ ಕಲಿಕೆಗೆ ಬೇಕು ನೀವು ಆತ್ಮಾರ್ಥವಾಗಿ ಕೆಲಸ ಮಾಡಿ. ಈಗ ಸಕ್ಸಸ್ ಆದ್ರ ಈ ವರ್ಷ ಇದು 2 ಇಯರ್ಸ್ ನಿಮಗೆ ಕಷ್ಟ ಆಗ್ತದೆ. ಸ್ವಲ್ಪ ಪ್ರಯತ್ನ ಮಾಡಿ. ಯಾಕೆ ಎಕ್ಸಾಮ್ ನಾವು ಅರಬಿಕ್ ಎಕ್ಸಾಮ್ ಈಸಿ ಕೊಡೋದಿಲ್ಲ? ನನಗೆ ಕೊಡ್ಬೋದು, ಪಾಸ್ ಮಾಡ್ಬೋದು. ಪೇರೆಂಟ್ಸ್ ಅನ್ನು ಹಂಗ ಮಾಡುದು, ಡ್ಯಾಶ್ 5 ಮಾರ್ಕ್ 5 ಮಾರ್ಕ್ ನಾನು ಯಾಕೆ ಕೊಡಲ್ಲ? ಅವರ ಬ್ರೈನ್ಗೆ ಅರಬಿಕ್ ಈಸಿ ಅಂತ ಬರ್ತದೆ, ಮತ್ತೆ ಕಲಿಯಲ್ಲ. ಅರ್ಥ ಆಗ್ತದ? ಇಲ್ಲಿ ಲ್ಯಾಂಗ್ವೇಜ್ ಕಲಿಯುವಾಗ ಅಷ್ಟು ಈಸಿ ಅಲ್ಲ. ಅವ್ರು ಫೈಲ್ ಆಗ್ತಾರೆ. ನೀವು ಅಲ್ಲಿ ನೋಡಿ ಅವ್ರು ಡೆವಲಪ್ಮೆಂಟ್ ಆಗಿದ್ದಾರಾ ಇಲ್ಲ ಅದು ನೋಡಿ. ನಾನು ಸುಮ್ಮನೆ ಪಾಸ್ ಮಾಡ್ಲಿಕ್ಕೆ ಬೇಕಾಗಿ ಈಸಿ ಮಾಡಿಕೊಟ್ಟು ನಿಮ್ಮನ್ನು ಮಂಗ ಮಾಡಿ ಮಗುವನ್ನು ಹಾಳು ಮಾಡಿದ್ರೆ ಏನಾಗ್ತದೆ? ನೀವು ಅರ್ಥ ಮಾಡ್ಬೇಕು. ಹೇಗೆ ನಿಮಗೆ ಅರ್ಥ ಏಕೆ ಹೇಳಿದ್ರೆ, ಇದು ಮಕ್ಕಳನ್ನು ಏನೋ ಒಂದು ಹೆಸರು ತೆಗಿಲಿಕ್ಕೆ ನಾಟಕ ಮಾಡ್ಲಿಕ್ಕೆ ಅಲ್ಲ. ಇಲ್ಲಿ ನಾಟಕಕ್ಕೆ ನಾನು ಇಲ್ಲ, ನೀವು ಭಾವಿಸ್ಬೇಡಿ. ನಿಮಗೆ ಬೇಕಾಗಿ ನಿಮ್ಮ ಒಂದು ಸಮಾಧಾನಕ್ಕೆ ಮಾಡಕ್ಕೆ ಏನೋ ಒಂದು ಮಾಡಿ ಅದು ಎಷ್ಟು ದಿವಸ ಇರ್ಬೋದು. ನಾವು ಕರೆಕ್ಟ್ ಇದ್ರೆ ಸ್ಟಾರ್ಟಿಗೆ ಸ್ವಲ್ಪ ಕೈ ಇರ್ಬೋದು, ಮತ್ತೆ ಸಿಹಿ ಬರ್ತದೆ. ನಾನು ಸ್ಟಾರ್ಟಿಂಗಿಗೆ ಸಿಹಿ ನೋಡ್ಲಿಕ್ಕೆ ಹೋದ್ರೆ ಮತ್ತೆ ಬರೋದು ದೊಡ್ಡ ಕಹಿ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ನಿಮ್ಮ ಮಕ್ಕಳಿಗೆ ಅರಬಿಕ್ ಲ್ಯಾಂಗ್ವೇಜ್ ಈಸಿ ಅಲ್ಲ. ಅವರು ಒಂದು ಮಗು 10 ಮಾರ್ಕ್ ತೆಗೆದಿದ್ದ, ಅವನು ಅರಬಿಕ್ ಟಾಪರ್. ಒಂದು ಮಗು 10 ಮಾರ್ಕ್ ತೆಗೆದಿದೆಯಾ ಅರಬಿಕ್ಕಲ್ಲಿ ನಮ್ಮ ಲೆಕ್ಕದಲ್ಲಿ ಟಾಪರ್. ಮಕ್ಕಳದ್ದು ಹೇಳ್ಬೇಡಿ, ನಾನು ನಿಮ್ಮ ಹತ್ರ ಹೇಳೋದು ಅರ್ಥ ಮಾಡ್ಲಿಕ್ಕೆ. ಒಂದು 5 ಮಾರ್ಕ್ ತೆಗೆದ್ರು ಅದು ದೊಡ್ಡ ವಿಷಯವೇ. ಅಲ್ಲಿ ಫೈಲ್ ಅಂತ ಟೆನ್ಷನ್ ಮಾಡಬೇಕು, ಅಷ್ಟು ಕಷ್ಟ ಇದೆ ಅದು 3 ಇಯರ್ಸ್ ಮಿನಿಮಮ್, 2 ಇಯರ್ಸ್ ಮಿನಿಮಮ್ ಬೇಕು ಆ ಲೆವೆಲ್ಗೆ ಬರಬೇಕಾದ್ರೆ. ಆದರೂ ನಾವು ಈಸಿ ಕೊಡಲ್ಲ. ಯಾಕೆಂದ್ರೆ ಅದು ಅವರು ಮಾಡ್ತಾ ಈಗ ಅವರ ಬ್ರೈನಿಂದ ಹೊರಗೆ ಬರಲ್ಲ ಅಷ್ಟು ಈಸಿಯಲ್ಲಿ. ಅದು ರೆಡಿಗೆ ಲಾಸ್ಟ್ ಹೋಗುವಾಗ ಎಲ್ಲ ವಾಂತಿ ಮಾಡಿದಾಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಆಗ ಅವರು ಟಾಪರ್ ಆಗ್ತಾರೆ. ಯಾಕೆಂದ್ರೆ ಸ್ಪೋಕನಿಂಗ್ ಕಲ್ತ ತುಂಬಾ ಜನಕ್ಕೆ ಗೊತ್ತಾಗ್ತದೆ. ಸ್ಪೋಕನಿಂಗ್ ಕಲ್ತಾಗ ಈಸಿ ಇದು ಏನಲ್ಲಪ್ಪ, ಅದಲ್ಲಿ ಇಲ್ಲಿ ಡ್ರೆಸ್ ಮಾಡ್ಬೇಕಂತ ಅಲ್ಲಿ ನೀವು ಕಲ್ತಾದ ನಂತರ ಎಷ್ಟು ವರ್ಷ ಹಿಡಿತದೆ? ಮಿನಿಮಮ್ 1 ಇಯರ್ ಇರ್ತದೆ. ಹೇಳ್ತಾರೆ 3 ತಿಂಗಳಲ್ಲಿ ಮಣ್ಣು ಆಗುದಿಲ್ಲ. 1 ಇಯರ್ 2 ಇಯರ್ಸ್ ಮಿನಿಮಮ್ ಹಿಡಿತದೆ. ಅಲ್ಲಿ ಬರುವುದು ಇವತ್ತು ಕಲ್ತು ನಾಳೆ ಸಿಗ್ಬೇಕಂತ ಹೇಳಿ ಸಿಗಲ್ಲ. ಮತ್ತೆ ನೀವು ಎಲ್ಲಿ ನೋಡುದು ಹೇಳಿದ್ರೆ ಮಗುದು ಮಾರ್ಕ್ಸ್, ನಾನು ಅದನ್ನು ಮಾಡಿದ್ರೆ ಮಗು ಹಾಳಾಗ್ತದೆ. ಮಗು ಏನು ಅನಿಸ್ತದೆ, ನಾನೆಲ್ಲ ಪಾಸ್ ಆದೆ, ಇನ್ನು ಕಲಿಬೇಕಿಲ್ಲ. ಅರಬಿಕ್ಕಿನ ಸ್ವಲ್ಪ ಈಸಿ ಕೊಡ್ತಾರೆ. ಈಗ ಎಲ್ಲ ಮಕ್ಕಳಿಗೂ ಟೆನ್ಷನ್, ತುಂಬಾ ಪೇರೆಂಟ್ಸ್ ಕಂಪ್ಲೇಂಟ್, ಅರಬಿಕ್ ಟಫ್ ಅಂತ ಹೇಳ್ತಾರೆ. ನಾವು ಟಫ್ ಮಾಡೋದಿದ್ರೆ ಮಗು ಈಸಿ ಅಂತ ಬಿಟ್ಟು ಬಿಡ್ತದೆ. ಅದರೊಟ್ಟಿಗೆ ಮಗುಗೆ ನಾವು ಮೋಟಿವೇಶನ್ ಕೊಡ್ತಾ ಇದ್ದೇವೆ. ನೀವು ಕೇಳಿ ನಿಮ್ಮ ಮಕ್ಕ ಹತ್ರ, ನಾನು ಹೋಗಿ ಮಾತಾಡ್ತಾ ಇರ್ತೇನೆ. ನಿಮ್ಮ ಲೈಫ್ ಪಾರ್ಟ್ನರ್, ನಿಮ್ಮ ನಾಲೆಜ್, ನಿಮ್ಮ ಕಲಿಕೆ, ಅದು ನಿಮ್ಮ ಲೈಫ್ ಪಾರ್ಟ್ನರ್, ನಿಮ್ಮ ಜೀವನದಲ್ಲಿರುವ ಒಂದು ವಸ್ತು. ನೀವು ನಿದ್ದೆ ಕಮ್ಮಿ ಮಾಡಿ ಎಲ್ಲ ಮಾಡಿ ನೀವು ಕಲೀಲಿಕ್ಕೆ ಪ್ರಯತ್ನ ಮಾಡ್ಬೋದು. ಮಕ್ಕಳು ಬರ್ತಾರೆ. ಇವತ್ತು ಹೇಳಿದ್ರೆ ನಾಳೆ ಬರಲ್ಲ. ಅಡ್ವೈಸ್ ಕೊಡ್ತಾ ಬರಬೇಕು, ಚೇಂಜಸ್ ಆಗ್ತಾರೆ. ನೀವು ಅರ್ಥ ಮಾಡಿ, ಅರಬಿಕ್ ಈಸಿ ಅಲ್ಲ. ಅದಕ್ಕೆ ಯಾಕೆ ಪಾಸ್ ಆಗಿದ್ದಿಲ್ಲ ಅದನ್ನು ಇಂಪಾರ್ಟೆಂಟ್ ಅಲ್ಲ, ಪಾಸ್ ಅಲ್ಲ ಇಂಪಾರ್ಟೆಂಟ್. ಅರಬಿಕ್ ನಾಲೆಜ್ ಇಂಪಾರ್ಟೆಂಟ್ ನಮಗೆ. ನಾನು ಪಾಸ್ ಮಾಡಿದ್ರೆ ಮಕ್ಕಳು ಹಾಳಾಗ್ತದೆ. ಪಾಸ್ ಮಾಡೋದಿಲ್ಲಲ್ಲ, ನಾನು ಕೊಡೋ ಕ್ವಶನ್ ಕೂಡ ಟೈಪಲ್ಲೇ ಕೊಡಬೇಕು. ಲಾಂಗ್ ಕೊಡು. ತುಂಬ ಪೇರೆಂಟ್ಸ್ ಕಲ್ತಾರೆ, ಒಂದು ಕ್ವಶನ್ ಮಗು ಬಂದು ಹೇಳ್ತಾರೆ, ಅದಕ್ಕೆ ತುಂಬಾ ಆನ್ಸರ್ ಬರಿಬೇಕು. ಒಂದು ಸರ್ಫು ಫಿನಿಶ್ ಆಗ್ಬೇಕಾದ್ರೆ ಆನ್ಸರ್ ಅಷ್ಟಿದೆ. ಅರ್ಥ ಆಯ್ತಾ? ಅದು ಕಲಿಯೋದಿದ್ರೆ ಅರ್ಥ ಏನು? ಕಲಿಯಲಿಲ್ಲ. ಆಗ ಮಗು ಅಲ್ಲಿ ಅರ್ಥ ಆಯ್ತು, ನಾನಿದು ಕ್ಲಿಯರ್ ಆಗಿ ಕಲ್ತಿಲ್ಲ.
ನಾ ಇದು ಕಲಿಬೇಕು ಲ್ಯಾಂಗ್ವೇಜ್ ಆಗ್ಬೇಕಾದ್ರೆ ಅರಬಿಕಲ್ಲಿ ಪ್ರತಿಯೊಂದು ಕಲಿಬೇಕು, ಯಾವುದು ಬಿಡ್ಲಿಕ್ಕೆ ಆಗಲ್ಲ. ಯಾವುದೊಂದು ಸಬ್ಜೆಕ್ಟ್ ಸರಪು ಬಿಟ್ರೆ ಯಾವುದೋ ಒಂದು ಸರಪು ನಾವು ಬಿಡ್ತೇವೆ, ಲ್ಯಾಂಗ್ವೇಜ್ ಅಲ್ಲಿ ಮಿಸ್ ಆಯ್ತು. ಈಗ ಅರಬಿಕ್ ಇದು ಸಿಸ್ಟಮ್, ಅದು ಅರಬಿಕ್ ಇದು ನೀವು ಮಾರ್ಕ್ಸ್ ತೆಗೆದಿದ್ರೆ ತೆಗಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಮತ್ತೆ ಮಕ್ಕಳು ಮಾರ್ಕ್ಸ್ ತೆಗೆದಿದ್ದರೆ ನೆಕ್ಸ್ಟ್ ತೆಗಿಲಿಕ್ಕೆ ಅವ್ರಿಗೆ ಪ್ರಚೋದನೆ ಕೊಡಿ, ಬೈಬೇಡಿ. ನೀನಂತವನು, ನೀ ಕೆಟ್ಟವನು, ಅವಳು ನೋಡಿದ್ರು ಇವಳು ನೋಡಿ ಯಾರನ್ನು ತೋರಿಸ್ಬೇಡಿ ಮಕ್ಕಳಿಗೆ. ಮಕ್ಕಳನ್ನು ನೀವು ಫ್ರೆಂಡ್ಲಿ ಆಗಿ ಮಾಡಿ, ಎದುರಿಸಿ ಪರವಾಗಿಲ್ಲ, ಫ್ರೆಂಡ್ಲಿ ಮಾಡಿ. ನಾವೊಂದು ತಾಯಿ ಹತ್ರ ಹೇಳ್ತಾರೆ, ಹೆಣ್ಣು ಮಕ್ಕಳು ನಿಮ್ಮ ಕೈ ಹೆಗಲ ಮೇಲೆ ಕೈ ಇರಬೇಕು, ನಿಮ್ಮ ಕೈ ಹೆಣ್ಣು ಮಕ್ಕಳ ಹೆಗಲ ಮೇಲೆ ಕೈ ಇರಬೇಕು. ಅದು ತಂದೆದಲ್ಲ, ನಮ್ಮ ಕಲ್ಚರ್ ಚೇಂಜಸ್, ಅದು ರಾಂಗ್. ತಾಯಿ ಹತ್ರ ಇರಬೇಕು, ಹಾಗಾದ್ರೆ ಮಾತ್ರ ತಾಯಿ ಚೇಂಜಸ್ ಆಗುದು. ತಾಯಿ ಹತ್ರ ಇರಬೇಕಾದ್ರೆ ತಾಯಿಯ ಕ್ವಾಲಿಟಿ ಚೇಂಜಸ್ ಆಗಬೇಕು. ನೀವು ಪ್ರತಿಯೊಂದು ಮಾಡುವುದು ನಿಮ್ಮ ಮಗು ಅಬ್ಸರ್ವ್ ಮಾಡ್ತಾ ಇರ್ತದೆ. ನೀವು ಪ್ರತಿಯೊಂದು ವರ್ಕ್ ಮಾಡುವಾಗ ನಿಮ್ಮ ಮಗು ಅಬ್ಸರ್ವ್ ಆಗ, ನೀವು ಹಸ್ಬೆಂಡ್ ಹತ್ರ ಮಾತಾಡುವ ಶೈಲಿ ಅಬ್ಸರ್ವ್ ಮಾಡ್ತದೆ. ಹಸ್ಬೆಂಡ್ ವ್ಯಾಲ್ಯೂ ಅಂತ ತಾಯಿ ಮಕ್ಕಳಿಗೆ ಯಾರು ಕಲಿಸ್ಕೊಡ್ಬೇಕಾದದ್ದು? ತಾಯಿ. ಅದು ನೀವು ಕಲಿಸಿಕೊಡೋದು, ನೀವು ಮಾತಾಡುವ ಶೈಲಿ ಸಲಿಲ್ಲದ ನಾಳೆ ಅವಳು ಮದುವೆ ಆದ ಜಾಗದಲ್ಲಿ ಹೋಗಿ ಏನಾಗ್ತದೆ? ಏನಾದ್ರೆ ನಿಮಗೆ ಪ್ರಾಬ್ಲಮ್ ಯಾರಿಗೆ? ನಿಮಗೆ. ಈಗಲೇ ನೀವು ರೆಡಿ ಮಾಡ್ಬೇಕು. ಅದೇ ತರ ಹಸ್ಬೆಂಡ್ ಅಷ್ಟೇ, ತಾಯಿ ಹತ್ರ ಮಾತಾಡುವಾಗ ತಾಯಿಗೆ ಹೆಂಡತಿಗಿರುವ ಗೌರವವನ್ನು ಮಕ್ಕಳ ಮುಂದೆ ತೋರಿಸ್ಕೊಡಿ, ಹೆಂಡತಿಯ ವ್ಯಾಲ್ಯೂವನ್ನು ತೋರಿಸ್ಕೊಡಿ. ಅದು ಕೊಡದಿದ್ದರೆ ನಿಮ್ಮ ಗಂಡು ಮಕ್ಕಳು ಅವರು ನಾಳೆ ಮದುವೆ ಆದರೂ ಜೀವನ ನೆಮ್ಮದಿ ಇರಲ್ಲ. ನೀವು ಇಲ್ಲಿಂದ ಬೀಜ ಹಾಕಿದ್ದೀರಿ, ಬೆಳೆಸ್ತಾ ಇದ್ದೀರಿ, ಕುಡಿಗಿ ಒಳ್ಳೊಳ್ಳೆ ಪ್ರೋಟೀನ್ ಕುಡಿ. ಅರ್ಥ ಆಗ್ತದ? ಈಗ ನೋಡಿ, ನಮಗೆ ಬಿಸ್ಕಿಟ್ ಮಕ್ಕಳಿಗೆ ಕೊಡ್ತಾ ಇದ್ದೀರಿ, ಮುನ್ನೊಬ್ಬರು ಹೇಳ್ತಾ ಇದ್ರು 15 ವರ್ಷ ಆಗುವಾಗ ಡಯಾಬಿಟಿಕ್ ಬರ್ತದೆ. ಕಾರಣ ಕೊಡಬೇಕಾದ ಪ್ರೋಟೀನ್ ಕೊಡದೆ ಕೆಮಿಕಲ್ ಕೊಟ್ರಿ. ಅದೇ ತರ ನಿಮ್ಮ ಮಗುಗೆ ಒಳ್ಳೆ ಕಲ್ಚರ್ ಕೊಡದೆ ಬ್ಯಾಡ್ ಕಲ್ಚರ್ ಎಲ್ಲ ನೀವು ತೋರಿಸ್ಕೊಟ್ರಿ. ಬ್ಯಾಡ್ ಹೇಳಿದ್ರೆ ಈ ಮಾತು ಸಿಸ್ಟಮ್ ಮಗು ಬೆಳೆದಿದೆ. ಹೇಗೆ ತಾಳ್ಮೆ ತೋರಿಸ್ಕೊಡಿ, ಟೀಚರ್ಗೆ ರೆಸ್ಪೆಕ್ಟ್ ಹೇಗೆ ಕೊಡೋದು ತೋರಿಸ್ಕೊಡಿ, ಯಾರ ಹತ್ರ ಹೇಗೆ ಮಾತಾಡಬೇಕು ಸ್ಟಾರ್ಟ್ ಮಾಡಿ. ನಾವು ಇಲ್ಲಿ ಹೇಳಿದ್ದನ್ನು ನೀವು ಅಲ್ಲಿ ಮಾಡಿ. ಮಕ್ಕಳಿಗೆ ಬಗ್ಗೆ ಸ್ವಲ್ಪ ಟೈಮ್ ತೆಗೀರಿ, ಯಾಕೆಂದ್ರೆ ಮಕ್ಕಳಿಗೆ ಬೇಕಾಗಿದೆ, ಮಕ್ಕಳ ಜೀವನ. ನನಗಿಷ್ಟೇ, ನೀವು ಲೇಟ್ ಮಾಡಿದ್ರೆ ಟೆನ್ಷನ್ ಇದು ಮಾಡಿದ್ರೆ ನನಗೇನು ಮಾಡ್ಲಿಕ್ಕೆ ನನಗೊಂದು ಡ್ರೀಮ್ ಇದೆ ಮಕ್ಕಳ ಹತ್ರ. ಅದು ನೀವು ಆಡಿದ್ರೆ ಮಾತ್ರ ಈ ಮಕ್ಕಳನ್ನು ಒಳ್ಳೆ ಮಕ್ಕಳಾಗಿ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರೋದು. ನೀವು ಪ್ರತಿಯೊಂದು ಮಾತು, ನಿಮ್ಮ ಶೈಲಿ ಎಲ್ಲ ರೆಕಾರ್ಡಿಂಗ್ ಆಗ್ತಾ ಇದೆ ಮಕ್ಕಳ ಕೈಯಲ್ಲಿ. ನೀವು ರೆಡಿ ಆಗದಿದ್ದರೆ ಮಕ್ಕಳು ರೆಡಿ ಆಗಲ್ಲ. ನೀವು ರೆಡಿ ಆದರೆ ಮಾತ್ರ ಮಕ್ಕಳು ರೆಡಿ ಆಗೋದು. ಅದಕ್ಕೆ ನಿಮ್ಮ ಶೈಲಿಯನ್ನು ನೀವು ಚೇಂಜಸ್ ಮಾಡಿ. ಕೇಳುವುದು ಈಸಿ ಅಲ್ಲ, ಕೇಳುವುದು ಈಸಿ, ಮಾಡುವುದು ಈಸಿ ಅಲ್ಲ. ಶೈಲಿ ಮಾಡಿ, ಶೈಲಿ ಆಗಿ ಹೇಳುದು ಈಸಿ, ಚೇಂಜ್ ಮಾಡೋದು ಕಷ್ಟ. ನೀವು ಚೇಂಜ್ ಮಾಡದಿದ್ದರೆ ನಿಮ್ಮ ಮಕ್ಕಳು ಒಳ್ಳೆದಾಗೋದು ಕಷ್ಟ. ಈಗ ಬ್ಯಾಡ್ ಹ್ಯಾಬಿಟ್ ಗೀತಿಗೆಲ್ಲ ಹೋಗೋದು. ಒಂದು ಹೆಣ್ಣು ಮಕ್ಕಳು ತುಂಬಾ ಜನ ಹೇಳ್ತಾರೆ, ನನ್ನ ತಂದೆ ತಾಯಿ ಒಳ್ಳೆಯವರು, ಹೆಣ್ಣು ಮಗು ಬೇರೆ ಹತ್ರ ಓಡಿದ್ದು. ಏನು ಕಾರಣ? ನೀವೇ. ನಾವು ತಂದೆ ತಾಯಿ ಕಾರಣ. ವಿಷಯ ಇಷ್ಟೇ. ಮಗುಗೆ ಶೇರ್ ಎಲ್ಲಿ ಮಾಡ್ಬೇಕಲ್ಲಿ ಮಾಡಲಿಲ್ಲ. ಎಷ್ಟೋ ಮಕ್ಕಳದ್ದು ಈಗಲೂ 7th ಸ್ಟ್ಯಾಂಡರ್ಡ್ ಮಕ್ಕಳ ಹೆಣ್ಮಕ್ಕಳ ಕಂಪ್ಲೇಂಟ್ ಈಗಲೂ ಇದೆ. ಈಗ 8th ಇದ್ದಾರೆ. ಆಲೋಚನೆ ಮಾಡಿ, ಕಂಪ್ಲೇಂಟ್ ಇದೆ ನನಗೆ, ನಮ್ಮ ತಾಯಿ ಹತ್ರ ನಾವು ಅಗ್ಗಿಡಿ ಹೋಗುವಾಗ ನಮ್ಮನ್ನು ಇನ್ಸಲ್ಟ್ ಮಾಡ್ತಾರೆ, ನಮ್ಮ ತಾಯಿ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಹೇಳಿದ್ರೆ ನನಗೆ ಇಷ್ಟ ಇದೆ ಸರ್, ಹತ್ತಿರ ಹೋದಾಗ ಅವ್ರು ಮೈಂಡ್ ಮಾಡ್ತಾ ಇಲ್ಲ. ಅವ್ರು ಚಿಕ್ಕ ಮಕ್ಕಳು, ಅವ್ರನ್ನ ಅಗ್ಗಿಡಿಸಿ ಹತ್ತಿರ ಮಾಡಿ ತೋರಿಸಿಕೊಡಿ. ಇಲ್ಲದಿದ್ರೆ ಅವರಿಗೆ ಅವ್ರು ಮತ್ತೆ ನಿಮ್ಮದು ದೂರ ಆಗ್ತಾ ಇದ್ದಾರೆ. ಅವರಿಗೆ ಆ ಎಂಜಾಯ್ಮೆಂಟ್, ಅವರ ವಿಷಯವನ್ನು ಶೇರ್ ಮಾಡಲಿಕ್ಕೆ ಜನ ಬೇಕು. ಯಾರ ಹತ್ರ ಹೋಗ್ಬೇಕು? ಅವರು ಯಾರ ಹತ್ರ ಶೇರ್ ಮಾಡಬೇಕು? ತಾಯಿ ಹತ್ರ. ತಾಯಿ ಫ್ರೆಂಡ್ ಇಲ್ಲದಿದ್ರೆ ಶೇರ್ ಮಾಡ್ಲಿಕ್ಕೆ ಯಾರು ಹೋಗ್ತಾರೆ? ತಂದೆ ಅದೇ ತರ. ನಮ್ಮ ಮಕ್ಕಳನ್ನು ಈಗಲೇ ಸಾಕುವಾಗ, ಮದುವೆ ಆಗುವಾಗ, ಗಂಡನ ಮನೆ ಹೆಂಡತಿ ಮನೆಗೆ ಹೋಗುವಾಗ ಏನು ಸಿಕ್ಕಿರಂತ ಹೇಳಿ ಹೋಗುವ ತಂದೆಗೆ ಅದು ತೀರ್ಮಾನ. ಯಾಕೆ ಹೊರಗಿನ ಫ್ರೆಂಡ್ಸ್ನವ್ರಿಗೆ ಕೊಡ್ತೀರಿ? ಯಾಕೆ ಆ ಸಿಸ್ಟಮ್ಗೆ ಬಂದಿದ್ವಿ ನಾವು? ನಮ್ಮ ಕಲ್ಚರ್ ಚೇಂಜಸ್ ಆಗಬೇಕು. ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿ, ಇವತ್ತೇ ಮನೆಯಲ್ಲಿ ಡೀಲ್ ಮಾಡಿ. ಏನು ಮಾಡಬೇಕು? ನಮ್ಮ ಮಾತು ಹೇಗಿರಬೇಕು? ಫಸ್ಟ್ ನಿಮ್ಮಿಬ್ಬರದು ಗಂಡ ಹೆಂಡತಿ ಹೇಗೆ ಮಾತು ಹೇಗೆ ಇರಬೇಕು,
ನಾವೇನು ಬೇಕು, ಒಂದು ವೇಳೆ ಏನಾದ್ರು ಕೋಪ ಬಂದ್ರೆ ನಿಮಗೆ ಹೇಳಲಿಕ್ಕೆ ಆಗ್ತದೆ ನಮ್ಮ ಡೀಲ್ ಏನು, ಹೇಳಲಿಕ್ಕಲ್ಲಿ ಇರ್ತದೆ ಇಬ್ಬರಿಗೂ. ಆದ ನಂತರ ಅದು ಮಕ್ಕಳಿಗೆ ತೋರಿಸಿ ಕೊಡಬೇಕು, ಹೇಗೆ ಕೊಡಬೇಕು ಡಿಸ್ಕಷನ್ ಮಾಡಿ, ಅದು ಪರ್ಮನೆಂಟ್ ಕಂಟಿನ್ಯೂ ಮಾಡಿ. ಅಲ್ಲಿ ಮಿಸ್ ಆಗೋ ಕೇಳಲಿಕ್ಕೆ ಆಗ್ತದೆ ನಿಮಗೆ, ನಾವು ಇಂಥ ಮಾತು ಬಂದಿದ್ದಲ್ಲ, ಯಾಕೆ ನೀನು ಇದು ಮಾಡ್ತಾ ಇದೀಯಾ, ಸ್ವಲ್ಪ ಕಂಟ್ರೋಲ್ಗೆ ಬರ್ತದೆ. ಬರಲ್ಲ ಅಂತಲ್ಲ ಹೇಳುದು, ಬರ್ತದೆ. ಅದಕ್ಕೆ ನಾನು ಎಲ್ಲ ಜಾಸ್ತಿ ಎಳ್ಕೊಂಡು ಹೋಗುದಿಲ್ಲ. ಶಾಲಾ ನೆಕ್ಸ್ಟ್ ಸರಿ ಬೇಕಾದ್ರೂ ಮಾತಾಡ್ಬೋದು. ಒಂದೇ ವಿಷಯ, ನನಗೆ ತುಂಬಾ ನಮ್ಮ ಹತ್ರ ಕೆಲಸ ಮಾಡೋದು ಆಚೀಚೆಲ್ಲ ಆಗ್ತದೆ, ಬಂದು ಕುತ್ಕೊಂಡು ಮಾತನಾಡಿ. ಸಂಡೆ ನಿಮಗೆ ಫ್ರೀ ಇದೆಯಾ, ನನಗೆ ಫ್ರೀ ಇದ್ರೆ ನಾನು ಕುತ್ಕೊಳ್ಗೆ ರೆಡಿ, ಮನೆಯಲ್ಲಿ ಕುತ್ಕೊಳ್ಬೋದು, ಮಾತಾಡ್ಬೋದು, ಫ್ಯಾಮಿಲಿ ಆಗಿ ಬರ್ಬೋದು, ಮಾತಾಡ್ಬೋದು ನಿಮ್ಮ ಮಕ್ಕಳಿಗೆ ಬೇಕಾಗಿ. ನೀವು ಬಂದಾಗ ಚೇರ್ಮನ್ ಸಿಗ್ಬೇಕಂತ ಅದೇ ಹಿಡಿಬೇಡಿ, ಸಿಗಲ್ಲ. ಯಾಕೆಳಿದ್ರೆ ಇಲ್ಲಿ ಮಕ್ಕಳ ವಿಷಯ ಇದೆ. ನಾನು ನಿಮ್ಮ ಹತ್ರ ಮಾತಾಡಿದ್ರೆ ನೀವು ಅರ್ಥ ಮಾಡಿ, ಒಬ್ಬರು 1 ಗಂಟೆ 2 ಗಂಟೆ ಮಾತಾಡಿದ್ರೆ ನನಗೆ 4 ಜನ ಬಂದ್ರೆ ನನ್ನ ಅವತ್ತು ದಿವಸ ಹೋಯ್ತು, ಹಾಳಾಯ್ತು. ಅದಕ್ಕೆ ನಾನು ಹೇಳ್ತಾ ಇರೋದು ಚೇರ್ಮನ್ ಎಲ್ಲಾ ಟೈಮ್ ಸಿಗ್ಬೇಕಂತ ಹೇಳ್ಬೇಡಿ. ನಿಮಗೆ ಒಂದು ವೇಳೆ ಪರ್ಮಿಷನ್ ತೆಗಿಲಿಕ್ಕಿದ್ರೆ ಒಂದು ಫೋನ್ ಮಾಡಿ, ಇಲ್ಲಾಂದ್ರೆ ಒಂದು ಮೆಸೇಜ್ ಹಾಕಿ ನನಗೆ, ನಾನು ಟೈಮ್ ಕೊಡ್ತೇನೆ, ಆ ಟೈಮಲ್ಲಿ ಮನೆಗೆ ಬರ್ಬೋದು. ಸಂಡೇ ಓಕೆ, ನಾನು ಫ್ರೀ ಇದ್ರೆ ಹೇಳ್ತೇನೆ, ಬನ್ನಿ. ಅಲ್ಲದೆ ಎಲ್ಲಾ ಟೈಮಲ್ಲಿ ಸಿಗ್ಬೇಕು, ಇಲ್ಲಿ ಬಂದಾಗಲೇ ಚೇರ್ಮನ್ ಒಂದು ಅದು ಸಿಗಲ್ಲ. ಎರಡನೇದು ಟೀಚರ್ಸ್, ನೀವು ಬಂದಾಗ ಕರೆದಾಗ ಟೀಚರ್ ಹೊರಗೆ ಬರಬೇಕು. ನೋಡಿ, ಒಂದು ಕ್ಲಾಸಲ್ಲಿ ಒಂದು ಟೀಚರ್ ಇರ್ತಾರೆ, 45 ಮಿನಿಟ್ ಕ್ಲಾಸ್ ತೆಗೆಯುದು. ಒಂದು ಪೇರೆಂಟ್ಸ್ ಹತ್ರ ಬಂದು ಆ ಟೀಚರ್ ಮಾತಾಡಿದ್ರೆ ಎಷ್ಟು ಮಕ್ಕಳ ಫ್ಯೂಚರ್ ಹಾಳಾಗ್ತದೆ. ನೀವು ಹೇಳುದು ನನ್ನ ಮಗನು ಮೊನ್ನೆ ಹಾಗೆ ಆಗಿದೆ, ಬನ್ನಿ ನಾನು ಕೊಡ್ತೇನೆ, ಲಾಸ್ಟ್ ಎಲ್ಲರೂ ಕ್ವಶನ್ ಕೊಡ್ತೇನೆ. ಮೊನ್ನೆ 45 ಮಿನಿಟ್ಸ್ ಕ್ಲಾಸ್ ಇರೋದು, ಒಂದು ಟೀಚರ್ ಬಂದು 40 ಮಿನಿಟ್ 50 ಮಿನಿಟ್ 1 ಅವರ್ ಇಲ್ಲಿ ಬಾಕಿ ಆದ್ರೆ ಅಲ್ಲಿ ಮಕ್ಕಳು ನೋಡೋರು ಇಲ್ಲ, ಆ ಮಗುದು ಟೈಮ್ ಮಿಸ್ ಆಗ್ತದೆ. ಅದಕ್ಕೆ ಟೀಚರ್ಸ್ ಹತ್ರ ಮಾತಾಡೋ ಟೈಮ್ ಕೊಟ್ಟಿದ್ದೇವೆ, 5 ಗಂಟೆಯಿಂದ 6 ಗಂಟೆ ತನಕ. ಅರ್ಥ ಆಯ್ತಾ? ಆ ಟೈಮಲ್ಲಿ ನಿಮಗೆ ಮಾತಾಡ್ಬೋದು. ವಿಷಯ ಏನು ಜಗಳ ಮಾಡ್ಲಿಕ್ಕೆ ಇಲ್ಲಲ್ಲ, ನಿಮ್ಮ ಮಕ್ಕಳ ವಿಷಯ ಹೇಳಲಿಕ್ಕಿರೋದು, ಅದು ಚಂದವಾಗಿ ಹೇಳಿ. ಅವ್ರಿಗೆ ವರ್ಕ್ ಮಾಡ್ಲಿಕ್ಕೆ ಬಂದವರಲ್ಲ, ವರ್ಕ್ ಮಾಡ್ತಾರೆ. ನೀವು ಫೋನ್ ಮಾಡಿದಾಗಲೇ ಟಪ್ ಅಂತ ಬೈದ್ರೆ ಅವ್ರು ಕೇಳಲಿಕ್ಕೆ ಅವ್ರು ಮನುಷ್ಯರಲ್ಲ. ಅವ್ರಿಗೆ ನಮ್ಮ ಹತ್ರ ಎಲ್ಲಿದ್ರೆ ಅವ್ರ ಹತ್ರ ನಮ್ಗೆ ಇಲ್ಲಿ ಮಾತ್ರ ಡ್ಯೂಟಿ, ಮನೆಯಲ್ಲಿ ಡ್ಯೂಟಿ ಇಲ್ಲ ಅಂತ ಹೇಳ್ತಾರೆ. ನಮಗೆ ಯಾಕೆ ಮನೆಯಲ್ಲಿ ಇವರ ಬೈಕ್ ಹೇಳ್ಬೇಕು ಅಂತ ಮೊನ್ನೆ ಒಂದು ಟೀಚರ್ ಕೇಳಿದ್ರು. ನಾನು ಯಾಕೆ ಮನೆಯಲ್ಲಿ ಬೇಕು, ನಾನು ಫೋನ್ ತೆಗಿಯಲ್ಲ, ನಮಗೇನು ಮಾಡ್ಲಿಕ್ಕೆ ಆಗಲ್ಲ, 4 ಗಂಟೆ ಮಾತ್ರ ಅವ್ರಿಗೆ ಡ್ಯೂಟಿ. ನಂತರ ಅವ್ರು ಫೋನ್ ತೆಗೆದು ನಿಮ್ಮ ಮಕ್ಕಳ ವಿಷಯಕ್ಕೆ ಬೇಕಾಗಿ. ಅರ್ಥ ಆಗ್ತದ? ನೀವು ಅದು ಅರ್ಥ ಮಾಡಿದ್ರೆ ಅವ್ರನ್ನ ಬೈದ್ರೆ ಅವ್ರು ಫೋನ್ ತೆಗಿಲಿಕ್ಕೆ ರೆಡಿ ಇರ್ತಾರ? ನಮಗೆ ಜಾಸ್ತಿ ಬೈಲಿಕ್ಕೆ, ನೀವು ಬೈದ್ರು ಫೋನ್ ತೆಗಿದ್ರೆ ಆಟ ಕಟ್ಟಿದ್ರೆ ಇಲ್ಲಿ ಬಿಟ್ಟು ಹೋದ್ರೆ, ಒಳ್ಳೆಯವ್ರ ಟೀಚರ್ ಬಿಟ್ಟು ಹೋದ್ರೆ, ಒಳ್ಳೆಯವ್ರು ನಿಲ್ಲಲ್ಲ, ಅವರಿಗೆ ಬೇರೆ ಕೆಲಸ ಸಿಗ್ತದೆ, ಕೆಟ್ಟವರೇ ನಿಲ್ತಾರೆ. ಕೆಲಸದಲ್ಲಿ ಸಿಗದವ್ರಿಗೆ ನಿಲ್ಬೋದು. ಹಾಗೆ ನಾನು ಹೇಳುದು, ನೀವು 5 ಗಂಟೆ 4 ಗಂಟೆ ಟೀಚರ್ ಮಾತ್ರ ಒಳ್ಳೆ ಮಾತನಾಡಿ. ವಿಷಯದಲ್ಲಿ ನಿಮ್ಮ ಮಗುವ ವಿಷಯದಲ್ಲಿ ನೀವು ರಿಕ್ವೆಸ್ಟ್ ಮಾಡಿ. ಅದಾಗದಿದ್ದರೆ ನನ್ನ ಹತ್ರ ಕಂಪ್ಲೇಂಟ್ ಕಳಿಸಿ, ಮಾಡುವ. ಅವ್ರ ಹತ್ರ ಒಳ್ಳೆ ಮಾತನಾಡಿ. ಮತ್ತೆ ಅವರು ಎಲ್ಲ ಟೈಮ್ ನಿಮಗೆ ಸಿಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರ ಕ್ಲಾಸ್ ಟೈಮ್ ಇದೆ, ಅವರೊಂದು ಪಿರಿಯಡ್ ತೆಗೆದು ಮತ್ತೊಂದು ಪಿರಿಯಡ್ಗೆ ಅವರು ಹೋಗ್ಬೇಕಾದ್ರೆ ರೆಡಿ ಆಗ್ಬೇಕು. ಇಲ್ಲಿ ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡಿದ್ರೆ ಮತ್ತೊಂದು ಕ್ಲಾಸ್ಗೆ ಹೋಗ್ಲಿಕ್ಕೆ ಟೈಮ್ ಸಿಗಲ್ಲ, ಅವರಿಗೆ ಮಿಸ್ ಆಗ್ತದೆ. ಎಷ್ಟೋ ಮಕ್ಕಳ ಕಲಿಕೆ ಮಿಸ್ ಆಗ್ತದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಟೀಚರ್ಸು ಸಂಜೆ 5 ಗಂಟೆ 4 ಗಂಟೆ ತನಕ ನಿಮಗೆ ಟೈಮ್ ಇದೆಯಲ್ಲ, 5 ಗಂಟೆ 6 ಗಂಟೆ 4 ಗಂಟೆ 5 ಗಂಟೆ ಅಂತ ಟೈಮ್ ಇದೆ, 5 ಗಂಟೆ 6 ಗಂಟೆ ತನಕ. ಆ ಟೈಮಿಗೆ ಕಾಲ್ ಮಾಡಿ, ನಿಮ್ಮ ಮಕ್ಕಳ ಒಳ್ಳೆ ವಿಷಯನ ಮಾತನಾಡಿ. ನಿಮ್ಮ ಮಗುಗೆ ಏನು ಬೇಕು ಅದನ್ನು ಡಿಸ್ಕಷನ್ ಮಾಡಿ, ರಿಕ್ವೆಸ್ಟ್ ಮಾಡಿ. ಅದು ಸಿಗದಿದ್ದರೆ ನಮಗೆ ಕಾಲ್ ಮಾಡಿ. ಯಾಕೆ ತಪ್ಪು ನಡೀಬೋದು, ಎಲ್ಲ ಇಷ್ಟು ದೊಡ್ಡ 500 ಮಕ್ಕಳಿದೆ, ಎಷ್ಟು ಕ್ಲಾಸ್ ಇದೆ, ABCL ಇದೆ. ಇದನ್ನೆಲ್ಲ ನಾನು AB ಒಂದೊಂದು ಕ್ಲಾಸಲ್ಲಿ 2 ಕ್ಲಾಸ್ ಇರುವಾಗ ಎಲ್ಲ ಅಬ್ಸರ್ವ್ ಮಾಡೋದು ನನಗೂ ಮನುಷ್ಯ ಸ್ವಲ್ಪ ಆಚೆ ಆಗ್ಬೋದು. ಹಾಗೆ ನೀವು ಅದನ್ನು ನನಗೆ ಮೆಸೇಜ್ ಆಗಿ ಹಾಕಿ ನಾವು ಅದನ್ನು ಸರಿ ಮಾಡ್ತಾ ಹೋಗ್ಬೋದು. ನಾವು ಒಂದು ವಿಷಯ ಹೇಳ್ತೇನೆ, ಎಲ್ಲರಿಗೂ ಮಾತನಾಡುವಾಗಲು ಮಕ್ಕಳ ಒಳ್ಳೆದಕ್ಕೆ ವಿಷಯ ಮಾತನಾಡಿ, ಅಲ್ಲದೆ ನನ್ನ ಮಾತೇ ಸಕ್ಸಸ್ ಅಂತ ಮಾತಾಡಬೇಡಿ. ಯಾಕೆಂದ್ರೆ ನಾನು ಮಾತೇನು ಮಾಡಬೇಕು, ಬಿಟ್ಟು ಬಿಡಬೇಕು, ಹೋಗ್ಬೇಕು. ನಮ್ಮ ತಪ್ಪು ಆಗಲಿಲ್ಲ, ಸರಿಯಾಗಲಿಲ್ಲ, ತಪ್ಪಾದ್ರೆ ಸರಿ ಮಾಡಬೇಕು, ಇನ್ನು ಮುಂದೆ ಏನು ಮಾಡಬೇಕು ಇಷ್ಟೇ ಡಿಸ್ಕಸ್ ಮಾಡ್ತಿರ್ಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಾನು ಕೊನೆಗೊಳಿಸ್ತಾ ಇದ್ದೇನೆ.